ಚಿನಾರ್ಡನ್ ಎಂಟರ್ಟೈನ್ಮೆಂಟ್ನ ಕಲ್ಯಾಣ್ ಟಿವಿಯ ಮಾರ್ಗದರ್ಶಿ ನೇರ ಪ್ರಸಾರಕ್ಕೆ ನಿಮಗೆಲ್ಲ ಸ್ವಾಗತ. ವೀಕ್ಷಕರೇ, ಇದು ನೇರ ಪ್ರಸಾರ ಆಗಿರೋದ್ರಿಂದ ನೀವು ಕೂಡ ಕರೆ ಮಾಡಿ ಏನಾದರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ನಮ್ಮ ದೂರವಾಣಿ ಸಂಖ್ಯೆ ಈ ರೀತಿ ಇದೆ: 23420887. ಇನ್ನೂ ಹೇಳ್ತೇನೆ, 23420887. ಆರೋಗ್ಯದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದಾಗ ನಾವು ಸಾಮಾನ್ಯವಾಗಿ ವೈದ್ಯರ ಮೊರೆ ಹೋಗ್ತೇವೆ. ಯಾವ ವೈದ್ಯರ ಹತ್ರ ಹೋಗ್ತೀವಿ ಅನ್ನೋದು ಕೂಡ ಬಹಳ ಮುಖ್ಯ ಆಗಿರುತ್ತೆ. ಅದು ಅವರ ವ್ಯಕ್ತಿಗತ ಒಂದು ಪ್ರಶ್ನೆ ಆಗಿರುತ್ತೆ. ಅವರು ಯಾಕಂದರೆ ನಾವು ಹಲವಾರು ವೈದ್ಯ ಪದ್ಧತಿಗಳನ್ನು ಅನುಸರಿಸ್ತಾ ಇದ್ದೇವೆ. ಅದರಲ್ಲಿ ಮುಖ್ಯವಾಗಿ ನಮಗೆ ಯಾವುದು ನಾವು ನಂಬಿಕೆ ಇರುತ್ತೀವೋ ಅವ್ರ ಹತ್ರ ಹೋಗ್ತೇವೆ. ಆದರೆ ಈ ಎಲ್ಲ ವೈದ್ಯ ಪದ್ಧತಿಗಳಲ್ಲಿ ನಮ್ಮದೇ ಆದಂತಹ ಒಂದು ವೈದ್ಯ ಪದ್ಧತಿ ಆಯುರ್ವೇದ. ಈ ಆಯುರ್ವೇದವನ್ನು ನಾವು ಹೇಗೆ ಬಳಸ್ಕೊಳ್ಬೋದು? ಆಯುರ್ವೇದ ಅಂತಂದರೆ ಏನು? ಇದರ ವಿಶೇಷತೆ ಏನು? ಇದು ಬೇರೆ ಎಲ್ಲ ವೈದ್ಯ ಪದ್ಧತಿಗಳಿಗಿಂತ ಹೇಗೆ ಭಿನ್ನವಾಗಿದೆ? ನಮ್ಮ ಕೈಗೆಟುಕುವಂತಹ ಒಂದು ಪದಾರ್ಥಗಳನ್ನು ಬಳಸ್ಕೊಂಡು ನಾವು ಔಷಧಿಗಳನ್ನು ಮಾಡಿಕೊಂಡು ನಮ್ಮ ಆರೋಗ್ಯವನ್ನು ಹೇಗೆ ನಾವು ಸರಿಯಾಗಿ ಇಟ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಇವತ್ತು ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಆಯುರ್ವೇದದ ಬಗ್ಗೆ ವಿಚಾರಗಳನ್ನ ತಿಳ್ಕೊಳ್ಳೋಣ. ಈ ವಿಚಾರಗಳನ್ನೆಲ್ಲ ತಿಳಿಸ್ಕೊಡೋದಕ್ಕಾಗಿ ನಮಗೆ ಒಂದಷ್ಟು ಮಾಹಿತಿಯನ್ನು ಕೊಡೋದಕ್ಕಾಗಿ ಇವತ್ತು ನಮ್ಮ ಜೊತೆ ಇದ್ದಾರೆ ಆಯುರ್ವೇದ ತಜ್ಞರಾದಂತಹ ಡಾಕ್ಟರ್ ಪದ್ಮನಾಭ ಅವರು. 35 ವರ್ಷಗಳ ಅನುಭವ ಇರುವಂತಹ ವೈದ್ಯರು. ಆಯುರ್ವೇದದಲ್ಲಿ ಅವರು ಒಂದು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಹಾಗಾದ್ರಿಂದ ಈ ಒಂದು ವಿಷಯಗಳನ್ನ ತಿಳಿಸ್ಕೊಳ್ಳೋದಕ್ಕೆ ಅವರೇ ಒಂದು ಸರಿಯಾದಂತಹ ಒಂದು ವ್ಯಕ್ತಿ ಅಂತ ಹೇಳ್ಬೋದು. 35 ವರ್ಷಗಳ ಅವಧಿಯ ಈ ಒಂದು ವೈದ್ಯಕೀಯ ವೃತ್ತಿಯಲ್ಲಿ ಅವರ ಒಂದು ಜ್ಞಾನ ಏನಿದೆ, ಆ ಜ್ಞಾನವನ್ನು ನೀಡೋದು ತಿಳಿಸ್ಕೊಡ್ತಾ ಇದ್ದಾರೆ. ಹಾಗೆ ಅವರು ಹಲವಾರು ಲೇಖನಗಳನ್ನು ಬರೆದಿದ್ದಾರೆ, ಹಾಗೆ ಹಲವಾರು ಪುಸ್ತಕಗಳನ್ನು ಕೂಡ ಬರೆದಿದ್ದಾರೆ. ಈ ಎಲ್ಲ ವಿಚಾರಗಳನ್ನು ಅವ್ರ ಹತ್ರ ತಿಳ್ಕೊಳ್ಳೋಣ. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ನಮಸ್ಕಾರ. ತಮಗೂ ನಮಸ್ಕಾರ, ಕಲ್ಯಾಣ್ ಟಿವಿ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಈ ಆಯುರ್ವೇದ ವೈದ್ಯ ಪದ್ಧತಿ ಅಂತಂದರೆ, ಆಯುರ್ವೇದ ಅಂತಂದರೆ ಏನು? ಈ ಒಂದು ಪದ್ಧತಿಯ ಚರಿತ್ರೆ ಅಥವಾ ಹಿನ್ನೆಲೆ ಏನು ಅಂತ ಹೇಳ್ತೀವಿ? ಈ ಆಯುರ್ವೇದ ವೈದ್ಯ ಪದ್ಧತಿ ಏನಿದೆ, ಇದು ನೀವು ಹೇಳಿದ್ದು ಚಾರಿತ್ರಿಕ ಹಿನ್ನೆಲೆ. ಇದಕ್ಕೆ 2 ರೀತಿಯ ಒಂದು ಹಿನ್ನೆಲೆ ನಮಗೆ ಕಂಡು ಬರುತ್ತೆ. ಮೊದಲ ಹಿನ್ನೆಲೆ ಏನು ಅಂದರೆ, ಈ ಆಯುರ್ವೇದ ವೈದ್ಯ ಪದ್ಧತಿ ಎಲ್ಲಿಂದ ಪ್ರಾರಂಭ ಆಯಿತು, ಹೇಗೆ ಪ್ರಾರಂಭ ಆಯಿತು ಅಂತ. ಪ್ರಾಯಶಃ ಕ್ರಿಸ್ತ ಪೂರ್ವ 4ನೇ ಶತಮಾನಕ್ಕೆ ಮೊದಲು ನಮಗೆ ಈ ಆಯುರ್ವೇದದ ಅಂದರೆ ವೈದ್ಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವಿಚಾರಗಳು ಈ ವೇದಗಳಲ್ಲಿ ಹಂಚೋಗಿತ್ತು. ಉದಾಹರಣೆಗೆ ನಿಮಗೆ ಈ ಅಥರ್ವಣ ವೇದದ ಒಂದು ಉಪವೇದವೇ ಆಯುರ್ವೇದ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಮಗೆ ಅನೇಕ ವೈದ್ಯಕೀಯ ವಿಚಾರಗಳು ವೇದಗಳಲ್ಲಿ ಅಡಗಿತ್ತು. ಆಗ ನಮಗೆ ಸಿಗತಕ್ಕಂತಹ ಪ್ರಪ್ರಥಮ ಆಯುರ್ವೇದ ಗ್ರಂಥ ಅಂತಂದರೆ ಕ್ರಿಸ್ತಪೂರ್ವ 4ನೇ ಶತಮಾನದಲ್ಲಿ ರಚಿಸಲ್ಪಟ್ಟಿರತಕ್ಕಂಥ ಚರಕ ಸಂಹಿತ. ಅದೇ ಕಾಲದಲ್ಲಿ ಸುಶ್ರುತ ಸಂಹಿತೆ ಅಂತ ಅನ್ನೋದನ್ನು ರಚಿಸಲ್ಪಡ್ತು. ಈ ಚರಕ ಸಂಹಿತೆಯಲ್ಲಿ ವೈದ್ಯಕೀಯ ವಿಚಾರಗಳು, ಕಾಯಿಲೆಗಳಿಗೆ ಔಷಧಿಗಳು, ಅದರ ಸಿದ್ಧಾಂತಗಳು, ಇವುಗಳ ಸಂಪೂರ್ಣ ವಿವರಣೆ ಇದೆ. ಸುಶ್ರುತ ಸಂಹಿತೆಯಲ್ಲಿ ಶಸ್ತ್ರಕ್ರಿಯೆಗೆ ಸಂಬಂಧಪಟ್ಟಂತಹ ಸಂಪೂರ್ಣ ವಿವರಣೆಗಳು, ಯಾವ ರೀತಿ ಆಪರೇಷನ್ ಮಾಡಬೇಕು, ಮತ್ತು ಯಾವ್ದಾವುದು ಆಪರೇಷನ್ ಮಾಡಬೇಕಾಗಿರೋ ಕಾಯಿಲೆಗಳು, ಅದಕ್ಕೆ ಏನೇನು ಶಸ್ತ್ರಾಸ್ತ್ರಗಳನ್ನು ಉಪಯೋಗ ಮಾಡಬೇಕು, ಏನೇನು ಔಷಧಿ ಉಪಯೋಗಿಸ್ಕೊಳ್ಬೇಕು ಎಂಬತಕ್ಕಂಥ ಸಂಪೂರ್ಣ ಮಾಹಿತಿನ ಸುಶ್ರುತ ಸಂಹಿತೆಯಲ್ಲಿ ಕೊಟ್ಟಿದ್ದಾನೆ. ಅಂದರೆ ಇವರಿಬ್ಬರು ಮಹನೀಯರು, ಮಹರ್ಷಿಗಳು, ಇವರೇನು ಮಾಡಿದ್ರು, ಆಯುರ್ವೇದದ ವಿಚಾರಗಳಲ್ಲಿ ಅಂದರೆ ವೇದಗಳಲ್ಲಿದ್ದಂತಹ ಆಯುರ್ವೇದ ವಿಚಾರಗಳನ್ನು, ಪ್ರಚಲಿತವಾಗಿದ್ದಂತಹ ಆಯುರ್ವೇದ ವಿಚಾರಗಳನ್ನು, ವೈದ್ಯಕೀಯ ವಿಚಾರಗಳನ್ನು ಎಲ್ಲವನ್ನ ಒಂದೆಡೆ ಸಂಗ್ರಹ ಮಾಡಿ ಅದಕ್ಕೆ ಒಂದು ಆಯುರ್ವೇದಕ್ಕೆ ಒಂದು ರೂಪ ಕೊಟ್ಟರು. ಆವಾಗ 2 ಉದ್ಗ್ರಂಥಗಳು ನಮಗೆ ಬಂತು ಇದಕ್ಕೆ ಬೆಳಕಿಗೆ. ಒಂದು ಚರಕ ಸಂಹಿತೆ, ಒಂದು ಸುಶ್ರುತ ಸಂಹಿತೆ. ಸೊ ಹೀಗಾಗಲೇ ನಾನು ಹೇಳಿದಾಗೆ ಚರಕ ಸಂಹಿತೆ ಏನು ಮಾಡುತ್ತೆ, ನಮಗೆ ವೈದ್ಯಕೀಯ ವಿಚಾರಗಳನ್ನು ಹೇಳುತ್ತೆ. ಸುಶ್ರುತ ಸಂಹಿತೆ ಬಂದು ಶಸ್ತ್ರಕ್ರಿಯೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರವನ್ನು ಹೇಳುತ್ತೆ. ಇದಾದ ನಂತರ ಕ್ರಿಸ್ತಶಕ 8ನೇ ಶತಮಾನದಲ್ಲಿ ವಾಗ್ಭಟ ಎಂಬತಕ್ಕಂಥ ಇನ್ನೊಬ್ಬ ಮಹರ್ಷಿ ಬರ್ತಾನೆ. ಈ ಮಹರ್ಷಿ ಅಷ್ಟಾಂಗ ಹೃದಯ ಎಂಬತಕ್ಕಂಥ ಒಂದು ಪುಸ್ತಕವನ್ನು ಬರೀತಾನೆ. ಈ ಪುಸ್ತಕದಲ್ಲಿ ಅವನು ವೈದ್ಯಕೀಯ ವಿಚಾರಗಳು ಮತ್ತು ಶಸ್ತ್ರಕ್ರಿಯೆಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ಒಂದು ಸಮನ್ವಯ ಮಾಡ್ತಾನೆ. ಇದಕ್ಕೆ ಅಷ್ಟಾಂಗ ಹೃದಯ ಅಂತ ಹೆಸರಿಡ್ತಾರೆ. ಇದಾದ ನಂತರ 11, 12ನೇ ಶತಮಾನಗಳಲ್ಲಿ ಈ ಪ್ರಾಕ್ಟೀಷನರ್ಸ್ಗೆ, ಅಂದರೆ ಅದರಲ್ಲಿ ಸಾಕಷ್ಟು ಸಿದ್ಧಾಂತಗಳಿತ್ತು ಪುಸ್ತಕಗಳಲ್ಲಿ,
ಅದನ್ನೆಲ್ಲ ಕ್ರೋಢೀಕರಿಸಿ ಈ ವೈದ್ಯಕೀಯ ಒಂದು ವೃತ್ತಿಗೆ ಯಾವ್ದಾವ್ದು ಸಹಾಯಕವೋ ಅದನ್ನ ಮಟ್ಟಿಗೆ ಮುಖ್ಯವಾಗಿರೋದನ್ನು ತೆಗೆದುಕೊಂಡು ಕೆಲವು ಪುಸ್ತಕಗಳನ್ನು ಬರೀತಾರೆ. ಒಂದು ಶಾರಂಗಧರ ಸಂಹಿತೆ ಅಂತ ಔಷಧಿಗಳನ್ನು ಹೇಗೆ ಮಾಡಬೇಕು ಅಂತ ಅನ್ನೋದ್ರ ಬಗ್ಗೆ, ಮಾಧವ ನಿಧಾನ ಅಂತ ಅನ್ನೋದು ಕಾಯಿಲೆಗಳನ್ನು ಯಾವ ರೀತಿ ನಾವು ಡಯಾಗ್ನೋಸ್ ಮಾಡಬೇಕು ಅಂತ ಅನ್ನೋದ್ರ ಬಗ್ಗೆ, ಆಮೇಲೆ 16ನೇ ಶತಮಾನದಲ್ಲಿ ಭಾವಪ್ರಕಾಶ ಅಂತನೂ ಇವುಗಳನ್ನೆಲ್ಲ ಕ್ರೋಢೀಕರಿಸಿ ಔಷಧಿಗಳು ಇವುಗಳ ಬಗ್ಗೆ ಎಲ್ಲಾನು ಕೆಲವೆಲ್ಲ ನಮಗೆ ಮಾಹಿತಿನ ಕೊಡ್ತಾರೆ. ಹಾಗಾಗಿ ಇವುಗಳನ್ನು ಲಘುತ್ರಯಿ ಅಂತ ಕರಿತೀವಿ. ಮುಂಚೆ ರಚಿಸಿರ್ತಕ್ಕಂತಹ ಪುಸ್ತಕಗಳನ್ನು ಬೃಹತ್ರಯಿಗಳು ಅಂತ ಕರಿತೀವಿ. ಇದಾದ ನಂತರ ಅನೇಕ ಪುಸ್ತಕಗಳು ಕೂಡ ಇವಾಗಲೂ ಬಂದಿದೆ. ನಮಗೆ ಸ್ವಾತಂತ್ರ್ಯ ಬಂದ ಮೇಲೆ 1947 ಸ್ವಾತಂತ್ರ್ಯ ಬಂದ ಮೇಲೆ, ಅದಕ್ಕೆ ಮುಂಚೆ ಬ್ರಿಟಿಷರು ನಮ್ಮ ದೇಶನ ಆಳ್ವಿಕೆ ಮಾಡ್ತಾ ಇದ್ದಾಗ ನಮ್ಮಲ್ಲಿದ್ದಂಥ ಅನೇಕ ಸಂಪತ್ತುಗಳನ್ನ ಇವುಗಳನ್ನೆಲ್ಲ ಹೊತ್ಕೊಂಡು ಹೋಗೋದ್ರ ಜೊತೆಯಲ್ಲಿ ಅವರು ನಮ್ಮ ಆಯುರ್ವೇದದ ಸಂಪತ್ತು ಕೂಡ ಸಾಕಷ್ಟು ಎತ್ಕೊಂಡು ಹೊರಟೋದ್ರು. ಹಾಗಾಗಿ ನಮಗೆ ಒಂದು ಗ್ಯಾಪು, ಆವಾಗ ಈ ಬ್ರಿಟಿಷರು ತಮ್ಮ ಒಂದು ವೈದ್ಯ ಪದ್ಧತಿನ ನಮ್ಮ ದೇಶದ ಮೇಲೆ ಬಲವಂತವಾಗಿ ಹೇರೋ ಒಂದು ಪ್ರಯತ್ನ ಮಾಡಿದ್ರಿಂದ ಆಯುರ್ವೇದ ಸ್ವಲ್ಪ ಹಿನ್ನಡೆ ಪಡೀತವಾಗ. ಆದರೆ ನಮಗೆ ಸ್ವಾತಂತ್ರ್ಯ ಬಂದ ಮೇಲೆ ನಮ್ಮ ದೇಶದ ಒಂದು ಸಿದ್ಧಾಂತದ ಪ್ರಕಾರ ನಮ್ಮ ಭಾರತೀಯತೆಗೆ ಹಾಗೂ ಭಾರತೀಯ ವೈದ್ಯ ಪದ್ಧತಿಗೆ, ಭಾರತೀಯ ಮೂಲದ ಎಲ್ಲ ವಿದ್ಯೆಗಳಿಗೆ ಹೆಚ್ಚು ಪ್ರೋತ್ಸಾಹ ಕೊಡಬೇಕು ಅನ್ನೋ ಉದ್ದೇಶದಿಂದ ಸರ್ಕಾರ ಕೂಡ ಸಾಕಷ್ಟು ಆಯುರ್ವೇದ ಕಾಲೇಜುಗಳನ್ನು ಮಾಡ್ತು. ಸಾಕಷ್ಟು ಜನ ವಿದ್ಯಾರ್ಥಿಗಳು ಅವಾಗ ಸೇರಿಕೊಂಡ್ರು, ಇವಾಗ ಆಯುರ್ವೇದ ವೈದ್ಯರಾಗಿದ್ದಾರೆ. ಸೊ ಹಾಗಾಗಿ ನಮಗೆ ಸ್ವಾತಂತ್ರ್ಯ ಪೂರ್ವ ಏನು ಪರಿಸ್ಥಿತಿ ಇತ್ತು ಆಯುರ್ವೇದ, ಅದಾದ ನಂತರ ನಮಗಿಲ್ಲ. ಸೊ ಹಾಗಾಗಿ ಆಯುರ್ವೇದ ಇವತ್ತಿನ ದಿವಸ ಹೆಚ್ಚೆಚ್ಚು ಬೆಳಕಿಗೆ ಬರ್ತಾ ಇದೆ. ಆಯುರ್ವೇದದಲ್ಲಿ ಕಾಲೇಜುಗಳು ಪ್ರಾರಂಭ ಆಗಿದೆ, ಅದರಲ್ಲಿ ಪದವಿಗಳಿದೆ, ಸ್ನಾತಕೋತ್ತರ ಪದವಿಗಳಿದೆ, PhDಗಳು ಮಾಡ್ತಾ ಇದ್ದಾರೆ, ದೊಡ್ಡ ದೊಡ್ಡ ಆಸ್ಪತ್ರೆಗಳೆಲ್ಲ ಪ್ರಾರಂಭ ಆಗಿದೆ, ಸಾಕಷ್ಟು ದವಾಖಾನೆಗಳು ನಮಗೆಲ್ಲ ಕಡೆನೂ ಕಾಣ್ತಾ ಇದೆ. ಸೊ ಹಾಗಾಗಿ ಆಯುರ್ವೇದ ಸಾಕಷ್ಟು ಪ್ರಚಾರ ಸಿಗ್ತಾ ಇದೆ ಈಗಿನ ಕಾಲದಲ್ಲಿ. ಈಗ ಈ ಒಂದು ಆಯುರ್ವೇದ ವೈದ್ಯ ಪದ್ಧತಿ ಬೇರೆ ಎಲ್ಲ ವೈದ್ಯ ಪದ್ಧತಿಗಿಂತ ಹೇಗೆ ಭಿನ್ನ ಅಂತ ಹೇಳ್ತೀವಿ? ಆಯುರ್ವೇದ ವೈದ್ಯ ಪದ್ಧತಿ ಅನೇಕ ರೀತಿಯಲ್ಲಿ ಬೇರೆ ಬೇರೆ ವೈದ್ಯ ಪದ್ಧತಿ ಅಂದರೆ ನಮಗೆ ಇವತ್ತಿನ ದಿವಸ ಕಾಣಿಸ್ತಕ್ಕಂಥದ್ದು ಒಂದು ಅಲೋಪತಿ ಅಥವಾ ಆಧುನಿಕ ವೈದ್ಯ, ಇನ್ನೊಂದು ಹೋಮಿಯೋಪತಿ, ಆಮೇಲೆ ಆಯುರ್ವೇದ, ಯೋಗ, ನ್ಯಾಚುರೋಪತಿ, ಕ್ರೋಮೋಪತಿ, ಹೀಗೆ ಅನೇಕ ವೈದ್ಯ ಪದ್ಧತಿಗಳು ಇರತಕ್ಕಂಥದ್ದು. ಇದನ್ನು ಎರಡು ಮುಖ್ಯವಾಗಿ ಮಾಡಿಕೊಂಡ್ರೆ ಈ ಮುಖ್ಯ ವಾಹಿನಿಯಲ್ಲಿ ಇರತಕ್ಕಂಥದ್ದು ಆಧುನಿಕ ವೈದ್ಯ ಪದ್ಧತಿ. ಇದಕ್ಕೆ ಸಾಕಷ್ಟು ಸರ್ಕಾರ ದೊಡ್ಡ ರೀತಿಯಲ್ಲಿ ಪ್ರೋತ್ಸಾಹ ಕೊಡ್ತಾ ಇದೆ, ಸಾಕಷ್ಟು ಹಣ ಸಹಾಯ ಕೊಡ್ತಾ ಇದೆ ಅದರ ಬೆಳವಣಿಗೆಗೆ. ಆದರೆ ಅದೇನು ಮಲತಾಯಿ ಧೋರಣೆಯೋ ಅದೇನೋ ಗೊತ್ತಿಲ್ಲ. ಈ ಪರ್ಯಾಯ ಪದ್ಧತಿಗಳಿಗೆ, ಅದರಲ್ಲೂ ನಮ್ಮ ಆಯುರ್ವೇದ ಮುಂತಾದ ಪದ್ಧತಿಗಳಿಗೆ ತುಂಬ ಸಣ್ಣ ಸಣ್ಣ ಮೊತ್ತವನ್ನು ಅದು ಈ ಬಜೆಟ್ನಲ್ಲಿ ಇಡುತ್ತೆ. ಹಾಗಾಗಿ ಒಂದು ಸ್ವಲ್ಪ ಈ ಕೃಪಾ ಕಟಾಕ್ಷ ಅಂದರೆ ನಮಗೆ ಸರ್ಕಾರದ ಕೃಪಾ ಕಟಾಕ್ಷ ಸ್ವಲ್ಪ ಕಡಿಮೆ. ಹಾಗಾಗಿ ಆಯುರ್ವೇದ ಬೆಳವಣಿಗೆ ಕೂಡ ಕಡಿಮೆ. ಸೊ ಇದು ಒಂದು. ಎರಡನೇದೇನು ಅಂತಂದರೆ, ನಮ್ಮ ಈ ಆಯುರ್ವೇದ ಮತ್ತು ವೈದ್ಯಕೀಯವಾಗಿ ಅಂದರೆ ಆಧುನಿಕ ವೈದ್ಯ, ಒಂದು ಆಧುನಿಕ ವೈದ್ಯದಲ್ಲಿ ಹೆಚ್ಚಾಗಿ ಈ ರಾಸಾಯನಿಕ ಪದಾರ್ಥಗಳನ್ನು ಉಪಯೋಗಿಸಿ ಔಷಧಿಗಳನ್ನು ಮಾಡ್ತಾರೆ. ಸೊ ಹಾಗಾಗಿ ಅದು ಕೆಮಿಕಲ್ ಮೆಡಿಸಿನ್ಸ್ ಅದರಲ್ಲಿ ಜಾಸ್ತಿ. ನಮ್ಮ ಆಯುರ್ವೇದ ವೈದ್ಯ ಪದ್ಧತಿನಲ್ಲಿ ನಾವೇನು ಮಾಡ್ತೇವೆ, ನೈಸರ್ಗಿಕವಾಗಿ ಸಿಗ್ತಕ್ಕಂತಹ ಅದು ಮೂಲಿಕೆಗಳಾಗ್ಬೋದು ಅಥವಾ ಖನಿಜಗಳಾಗ್ಬೋದು, ಚಿನ್ನ, ಬೆಳ್ಳಿ, ಬಂಗಾರ, ತಾಮ್ರ ಇಂಥದ್ದೆಲ್ಲನೂ ಖನಿಜಗಳಾಗ್ಬೋದು. ಆಮೇಲೆ ಈ ಕೆಲವು ಪ್ರಾಣಿಜ ವಸ್ತುಗಳು, ಅನಿಮಲ್ ಪ್ರಾಡಕ್ಟ್ಸ್ ಅಂತ ಏನು ಹೇಳ್ತೇವೆ, ಅದು ತುಪ್ಪ ಆಗ್ಬೋದು, ಹಾಲು ಆಗ್ಬೋದು, ಜೇನುತುಪ್ಪ ಆಗ್ಬೋದು. ಹೀಗಾಗಿ ಈ ಒಂದು ಪ್ರಕೃತಿಯಲ್ಲಿರ್ತಕ್ಕಂಥ ಮೂರು ಸಂಪತ್ತುಗಳನ್ನು, ಅಂದರೆ ಅದು ಖನಿಜ ಸಂಪತ್ತಾಗ್ಬೋದು, ಮೂಲಿಕಾ ಸಂಪತ್ತಾಗ್ಬೋದು, ಅಥವಾ ಪ್ರಾಣಿಜ ಸಂಪತ್ತಾಗ್ಬೋದು, ಇವುಗಳನ್ನೆಲ್ಲ ಕೂಡ ಉಪಯೋಗಿಸ್ಕೊಂಡು ಔಷಧಿಗಳನ್ನು ಮಾಡೋದು, ಕೊಡೋದು ಆಯುರ್ವೇದ ವೈದ್ಯ ಪದ್ಧತಿಯ ಒಂದು ಮುಖ್ಯವಾಗಿರತಕ್ಕಂಥ ಒಂದು ಕ್ರಮ. ಅದು ಅಲ್ಲದೆ ಇದು ಒಂದು ವ್ಯತ್ಯಾಸ. ಎರಡನೇ ವ್ಯತ್ಯಾಸ, ಆಯುರ್ವೇದ ತನ್ನದೇ ಆದಂಥ ಕೆಲವು ಸಿದ್ಧಾಂತಗಳನ್ನು ಹೊಂದಿದೆ. ಒಂದು ಕಾಯಿಲೆನ ನಾವು ಡಯಾಗ್ನೋಸ್ ಮಾಡಬೇಕಾದ್ರೆ ಅದು ತ್ರಿದೋಷ ಸಿದ್ಧಾಂತದ ಮೇಲೆ ಆಗಲಿ, ಅಗ್ನಿಗೆ ಸಂಬಂಧಪಟ್ಟಂಥ ಸಿದ್ಧಾಂತದ ಮೇಲಾಗಲಿ, ಶ್ರೋತಸ್ಸುಗಳ ಮೇಲಾಗಲಿ, ಸಾಮಾನ್ಯ ವಿಶೇಷ ಸಿದ್ಧಾಂತ ಅನ್ನೋದ್ರ ಮೇಲಾಗಲಿ, ಹೀಗೆ ಅನೇಕ ರೀತಿಯ ಸಿದ್ಧಾಂತಗಳ ಒಂದು ಬುನಾದಿ ಮೇಲೆ ಆಯುರ್ವೇದ ವೈದ್ಯರು ಕಾಯಿಲೆಗಳನ್ನು ಡಯಾಗ್ನೋಸ್ ಮಾಡ್ತಾರೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ಚಿಕಿತ್ಸೆಗಳನ್ನು ಕೊಡ್ತಾರೆ. ಅದೇ ನಾವು ಅಲೋಪತಿನಲ್ಲಿ ನೋಡಿದಾಗ
ಹೆಚ್ಚಾಗಿ ಒಂದು ಅನಾಟಮಿ, ಒಂದು ಫಿಸಿಯಾಲಜಿ, ಒಂದು ಪೆಥಾಲಜಿ ಇವುಗಳ ಒಂದು ಆಧಾರದ ಮೇಲೆ ಕೊಡೋದು. ಇವತ್ತಿನ ದಿವಸ ಈ ರೋಗ ನಿದಾನದ ಒಂದು ಅವಶ್ಯಕತೆಗೋಸ್ಕರ ಆಯುರ್ವೇದ ವೈದ್ಯದಲ್ಲಿ ಕೂಡ ಈ ಕೆಲವು ಅನಾಟಮಿ, ಫಿಸಿಯಾಲಜಿ ಇವುಗಳನ್ನೆಲ್ಲ ಕೂಡ ಉಪಯೋಗ ಮಾಡಿಕೊಂಡು ಕಾಯಿಲೆಗಳನ್ನ ಡಯಾಗ್ನೋಸ್ ಮಾಡೋದ್ರ ಬಗ್ಗೆ ಅದರ ಸಹಾಯ ತಗೊಳ್ತಾರೆ. ಆದರೆ ಔಷಧಿಗಳ ಮಟ್ಟಿಗೆ ನಮ್ಮ ಆಯುರ್ವೇದದಲ್ಲಿ ಋಷಿಮುನಿಗಳು ಏನು ಹೇಳ್ಕೊಂಡ್ಬಂದಿದ್ದಾರೆ ಅವುಗಳನ್ನೇ ಕೊಡ್ತಕ್ಕಂಥ ಒಂದು ಪದ್ಧತಿ ಇದೆ. ಇದು ಒಂದು ವ್ಯತ್ಯಾಸ. ಎರಡನೇದು ಮಹತ್ತರವಾಗಿರ್ತಕ್ಕಂಥ ವ್ಯತ್ಯಾಸ, ಒಂದು ಪ್ರಿನ್ಸಿಪಲ್ಸ್ ಇದೆ. ಇವಾಗ ಉದಾಹರಣೆಗೆ ಅಲೋಪತಿ ಅದರದ್ದು ಅಂದರೆ ಆಧುನಿಕ ವೈದ್ಯದ ಪ್ರಿನ್ಸಿಪಲ್ ಏನು ಅಂದರೆ ಕಾಂಟ್ರಾರಿಯಾ ಕಾಂಟ್ರಿಬಸ್ ಕ್ಯುರೆಂಟಾರ್ ಅಂತ. ಅಂದರೆ ಇವಾಗ ಎಲ್ಲಿ ಬೆಂಕಿ ಇದೆ ಅದರ ಮೇಲೆ ನೀರು ಹಾಕು, ಆ ಒಂದು ಸಿದ್ಧಾಂತದ ಮೇಲೆ ಕಾಯಿಲೆಗಳನ್ನು ಚಿಕಿತ್ಸೆ ಮಾಡುವಂತ. ಹೋಮಿಯೋಪತಿ ಸಿದ್ಧಾಂತ ಏನು ಅಂದರೆ ಸಿಮಿಲಿಯಾ ಸಿಮಿಲಿಬಸ್ ಕ್ಯುರೆಂಟರ್ ಅಂತ, ಅಂದರೆ ಮುಳ್ಳನ್ನು ಮುಳ್ಳಿನಿಂದ ತೆಗಿ ಅಂತನ್ಬಿಟ್ಟು. ಆದರೆ ಆಯುರ್ವೇದ ಏನು ಮಾಡಿದೆ, ಅದು ಬರೀ ಈ 2 ಸಿದ್ಧಾಂತಗಳು ಮಾತ್ರವಲ್ಲದೆ ಇಂಥ 16 ಸಿದ್ಧಾಂತಗಳನ್ನು ಅಳವಡಿಸ್ಕೊಂಡಿದೆ. ಹಾಗಾಗಿ ಯಾವ ಕಾಯಿಲೆಗೆ ಯಾವ ತಕ್ಕ ಸಿದ್ಧಾಂತ ಇದೆಯೋ ಅದನ್ನು ಅಳವಡಿಸಿಕೊಂಡು ಅದು ಚಿಕಿತ್ಸೆ ಮಾಡುತ್ತೆ. ಇದು ನಮಗೆ ಬೃಹತ್ತಾಗಿ ಕಂಡು ಬರ್ತಕ್ಕಂಥ ಆಯುರ್ವೇದದಲ್ಲೂ ಮತ್ತು ಅಲೋಪತಿಯಲ್ಲೂ ಇರತಕ್ಕಂಥ ವ್ಯತ್ಯಾಸ. ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಇದ್ದಾರೆ ಆಯುರ್ವೇದ ತಜ್ಞರಾದಂತಹ ಡಾಕ್ಟರ್ ಪದ್ಮನಾಭ ರಾವ್ ಅವರು. ಆಯುರ್ವೇದದ ವಿಶೇಷತೆ ಬಗ್ಗೆ, ಚಿಕಿತ್ಸಾ ಕ್ರಮಗಳ ಬಗ್ಗೆ ಅವರು ತಿಳಿಸ್ಕೊಡ್ತಾ ಇದ್ದಾರೆ. ನೀವು ಕೂಡ ಕರೆ ಮಾಡಿ ಏನಾದರೂ ಪ್ರಶ್ನೆಗಳಿದ್ದರೆ ಕೇಳ್ಬೋದು. ಆರೋಗ್ಯಕ್ಕೆ ಸಂಬಂಧಪಟ್ಟ ಯಾವುದೇ ರೀತಿಯ ಸಮಸ್ಯೆ ಇದ್ದರೂ ಕೂಡ ನೀವು ಪ್ರಶ್ನೆ ಮಾಡ್ಬೋದು. ನಮ್ಮ ದೂರವಾಣಿ ಸಂಖ್ಯೆ ನಿಮಗೆ ಗೊತ್ತೇ ಇದೆ, 23420887. ಹಾಗೆ ಈ ಆಯುರ್ವೇದದ ಶ್ರೇಷ್ಠತೆ ಏನು, ಇದರ ವಿಶೇಷತೆ ಏನು ಅಂತ ಹೇಳ್ತೀರಿ? ಆಯುರ್ವೇದದ ಶ್ರೇಷ್ಠತೆ ಏನು ಅಂತಂದರೆ, ಒಂದನೇದಾಗಿ ಆಯುರ್ವೇದ ಔಷಧಿಗಳಿಗೆ ಯಾವುದೇ ಅಡ್ಡ ಪರಿಣಾಮಗಳು ಇಲ್ಲದೆ ಇರೋದು. ಇವತ್ತಿನ ದಿವಸ ಅದರಲ್ಲೂ ನಾವು ಹೆಚ್ಚು ಈ ಒಂದು ಆಧುನಿಕ ವೈದ್ಯ ಪದ್ಧತಿ ನೋಡಿದಾಗ ಹಲವೊಮ್ಮೆ ಈ ಔಷಧಿಯ ಅವಶ್ಯಕ ಗುಣಧರ್ಮಗಳಿಗಿಂತನೂ ಅದರ ಅಪಾಯಕಾರಿ ಗುಣಗಳೇ ಹೆಚ್ಚಾಗಿರುತ್ತವೆ. ಹೌದು. ಸೊ ಹಾಗಾಗಿ ಜನಗಳಲ್ಲಿ ಇವತ್ತು ಏನಾಗಿದೆ ಅಂದರೆ, ಯಾವುದೇ ಒಂದು ಆಧುನಿಕ ಔಷಧಿ ತೆಗೆದುಕೊಂಡಾಗ ಅದರಲ್ಲಿ ಅಡ್ಡ ಪರಿಣಾಮಗಳು ಇಲ್ಲ ಅಂತನ್ನೋದೇ ಇಲ್ಲ, ಎಲ್ಲದರಲ್ಲೂ ಅಡ್ಡ ಪರಿಣಾಮಗಳು ಇದ್ದೇ ಇರುತ್ತೆ ಎಂಬತಕ್ಕಂತಹ ಒಂದು ವಿಷಯ ಸತ್ಯ ತುಂಬ ಚೆನ್ನಾಗಿ ಮನವರಿಕೆಯಾಗಿದೆ. ಹಾಗಾಗಿ ಅದು ಎಷ್ಟು ಪ್ರಭಾವಶಾಲಿಯಾಗಿ ಬೆಳೆದ್ಬಿಟ್ಟಿದೆ ಅಂದರೆ, ನಾವು ಆಯುರ್ವೇದ ಔಷಧಿ ಕೊಟ್ಟಾಗಲೂ ಕೂಡ ಜನ ಕೇಳ್ತಾರೆ, ಸರ್ ಇದರಲ್ಲಿ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆಯಾ? ನಾನು ಅವ್ರಿಗೂ ಅದಕ್ಕೋಸ್ಕರ ತಮಾಷೆಗೆ ಒಂದು ಮಾತು ಹೇಳ್ತೀನಿ ಜನಗಳಿಗೆ. ನೀವು ನನ್ನ ಚಿಕಿತ್ಸಾಲಯದ ಒಳಗಡೆ ಬರೋದಕ್ಕೆ ಮೊದಲು ನಿಮ್ಮ ಮೆದುಳಿನಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥ ಸೈಡ್ ಎಫೆಕ್ಟ್ಸ್ ಅನ್ನೋ ಒಂದು ಪದ ಏನಿದೆ ಅದನ್ನು ತೆಗೆದು ದಾರಿನಲ್ಲಿ ಬಿಸಾಕಿ ಅದರ ಮೇಲೆ 100 ವೆಹಿಕಲ್ಸ್ ಹೊರಟೋಗ್ಲಿ. ಆಮೇಲೆ ನೀವು ನಾನು ಕ್ಲಿನಿಕ್ ಒಳಗಡೆ ಬನ್ನಿ. ನೀವು ಕ್ಲಿನಿಕ್ ಒಳಗಡೆ ಬಂದಾಗ ನೀವು ಖಂಡಿತವಾಗ್ಲೂ ನಮ್ಮನ್ನೊಂದು ಪ್ರಶ್ನೆ ಕೇಳಬೇಕು. ಏನಂತಂದ್ರೆ, ಇದಕ್ಕೆ ಅಡ್ಡ ಪರಿಣಾಮಗಳಿದೆಯಾ ಅಂತಲ್ಲ, ಅಂದರೆ ಸೈಡ್ ಎಫೆಕ್ಟ್ಸ್ ಇದೆಯಾ ಅಂತ ಕೇಳಬಾರ್ದು, ಸೈಡ್ ಬೆನಿಫಿಟ್ಸ್ ಏನಿದೆ ಅಂತ ಕೇಳಬೇಕು ಅಂತ ಹೇಳ್ತೀನಿ. ಅಂದರೆ ಆಯುರ್ವೇದ ಔಷಧಿಗಳಲ್ಲಿ ಅದರ ಒಂದು ವಿವರಣೆನೇ ಹೀಗೆ ಕೊಡ್ತಾನೆ, ಬಹುಗುಣಂ ಬಹುಕಲ್ಪಂ ಸಂಪನ್ನಂ ಯೋಗ್ಯಮೌಷಧಂ ಅಂತ. ಯಾವುದೇ ಒಂದು ಔಷಧಿ ಕೊಟ್ಟಾಗ ಅದು ಅನೇಕ ರೀತಿಯ ಪ್ರಯೋಜನಕಾರಿ ಗುಣಧರ್ಮಗಳನ್ನ ರೋಗಿಗೆ ತೋರಿಸಬೇಕು. ಅದರಲ್ಲಿ ಯಾವುದೇ ರೀತಿಯ ಅಪಾಯಕಾರಿ ಗುಣಗಳಿರಬಾರ್ದು. ಅದೇ ನಿಜವಾದ ಔಷಧಿ ಎಂಬತಕ್ಕಂಥ ಒಂದು ವಿವರಣೆ ಕೊಡ್ತಾನೆ. ಸೊ ಹಾಗಾಗಿ ನಾವು ಆಯುರ್ವೇದ ಔಷಧಿಗಳಲ್ಲಿ ಈ ನನ್ನ 36 ವರ್ಷದ ಒಂದು ಅನುಭವದಲ್ಲಿ ಕೂಡ ಇವಾಗವರೆಗೂ ಇಷ್ಟೋ ಲಕ್ಷಾಂತರ ರೋಗಿಗಳನ್ನು ನೋಡಿದ್ದೇನೆ. ಆದರೆ ಯಾರೊಬ್ಬರಿಗೂ ಕೂಡ ನಮ್ಮ ಆಯುರ್ವೇದ ಔಷಧಿಯಿಂದ ಒಂದು ಅಡ್ಡ ಪರಿಣಾಮವು ಕಂಡು ಬಂದಿಲ್ಲ ನನಗೆ ಈವರೆಗೂ. ಸೊ ಹಾಗಾಗಿ ಆಯುರ್ವೇದ ಔಷಧಿಗಳು ಅತ್ಯಂತ ಕ್ಷೇಮಕರ ಎಂಬತಕ್ಕಂಥದ್ದು ಅದರ ಮೊದಲನೇ ಶ್ರೇಷ್ಠತೆ. ಅತ್ಯಂತ ಕ್ಷೇಮಕರವಾಗಿರ್ತಕ್ಕಂಥ ಔಷಧಿಗಳು. ಸೊ ಹಾಗಾಗಿ ಜನ ಕೂಡ ಇವತ್ತಿನ ದಿವಸ ಈ ಕೆಲವು ಆಧುನಿಕ ಔಷಧಿಗಳಿರಬಹುದು, ಬೇರೆದಿರಬಹುದು, ಇವುಗಳನ್ನೆಲ್ಲ ತೆಗೆದುಕೊಂಡು ಬೇಸತ್ತು ಹೋಗಿದ್ದಾರೆ. ಇದರ ಅಡ್ಡ ಪರಿಣಾಮಗಳಿಂದ ಸಾಕಾಗಿದೆ ಅವರಿಗೆ. ಹಾಗಾಗಿ ಇವತ್ತಿನ ದಿವಸ ಹೆಚ್ಚು ಜನ ಬರೋದು ಅವರು ಈ ಆಯುರ್ವೇದ ಕ್ಷೇಮಕರವಾಗಿದೆ, ಸುರಕ್ಷಿತವಾಗಿದೆ, ಸೊ ಇದನ್ನು ತೆಗೆದುಕೊಂಡ್ರೆ ನಮಗೇನು ತೊಂದರೆ ಆಗೋಲ್ಲ ಅನ್ನೋ ಒಂದು ಉದ್ದೇಶದಿಂದ ಬರ್ತಾರೆ. ಓಕೆ, ಇದಲ್ಲದೆ ಮತ್ತೇನು ವಿಶೇಷತೆ ಇದರಲ್ಲಿದೆ ಅಂತ ಹೇಳ್ತೀರಿ? ಇದರದ್ದು ವಿಶೇಷತೆ, ಇದು ಎರಡನೇ ವಿಶೇಷತೆ, ಈ ಆಯುರ್ವೇದದ ಆಯು ಅನ್ನೋ ಪದದಲ್ಲೇ ಇದೆ. ಓಕೆ, ಒಂದು ಕರೆ ತಗೊಂಡು ಮತ್ತೆ ನಾವು ಮುಂದುವರಿಸೋಣ. ಹಲೋ ಹಲೋ, ನಮಸ್ಕಾರ, ಹೇಳಿ, ಯಾರು ಮಾತಾಡ್ತಿದ್ದೀರಿ?
ನನ್ನ ಹೆಸರು ರೂಪಾ ಅಂತ. ಹಾ ಹೇಳಿ ರೂಪಾ ಅವರೇ, ಎಲ್ಲಿಂದ ಮಾತಾಡ್ತಿದ್ದೀರಿ? ನಾನು ರಾಜಾಜಿನಗರದಿಂದ ಮಾತಾಡ್ತಾ ಇದ್ದೇನೆ. ಓಕೆ, ನಿಮ್ಮ ಪ್ರಶ್ನೆ ಏನು ಕೇಳಿಮ್ಮ? ಅದೇ, ಹಲೋ. ಹಲೋ, ಹೇಳಿ ಹೇಳಿ, ಮಾತಾಡಿ. ನಾನು ರಾಜಾಜಿನಗರದಿಂದ ಮಾತಾಡ್ತಾ ಹಾ ಇದ್ದೇನೆ. ಗೊತ್ತಾಯ್ತು, ಹೇಳಿ ನಿಮ್ಮ ಸಮಸ್ಯೆ ಏನಿದೆ ಹೇಳಿ. ನನ್ನ ಪ್ರಶ್ನೆ ಏನಂದ್ರೆ, ಆಯುರ್ವೇದಿಕ್ ಏನ್ ಟ್ರೀಟ್ಮೆಂಟ್ ತಗೊಂಡ್ರು ಹ್ಮ್ ತುಂಬಾ ಡಾಕ್ಟರ್ ಹತ್ರ ಮಾತಾಡ್ಬೇಕಿತ್ತು. ಹಾ, ಹೇಳಿ, ಮಾತಾಡಿ, ಹೇಳಿ, ಡಾಕ್ಟರ್ ಇಲ್ಲೇ ಇದ್ದಾರೆ. ಹೇಳಿ. ಅದೇ ತುಂಬಾ ಸ್ಲೋ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಹ್ಮ್ ಹ್ಮ್ ಅದು ನಿಜನಾ ಅಂತ ಕೇಳ್ಬೇಕಿತ್ತು. ಹಾ ಹಾ ನಮಸ್ಕಾರ ಸರ್. ಸರ್ ನಮಸ್ಕಾರ. ನಿಮ್ಮ ಮ- ಪ್ರಶ್ನೆ ರೂಪಾ ಬಂದು ಆಯುರ್ವೇದ ಔಷಧಿಗಳು ನಿಧಾನವಾಗಿ ಕೆಲಸ ಮಾಡುತ್ತೆ ಅಂತ ನೀವು ಹೇಳೋದು ಅಲ್ವೇ? ಹೌದು ಸರ್. ಹೌದು. ಇದು ಆಯುರ್ವೇದ ಔಷಧಿಗಳು ನಿಧಾನವಾಗಿ ಕೆಲಸ ಮಾಡುತ್ತೆ ಎಂಬತಕ್ಕಂಥದ್ದು ಹಾ, ಜನಗಳಲ್ಲಿ ಇರತಕ್ಕಂಥ ಒಂದು ತಪ್ಪು ಮೂಢನಂಬಿಕೆ. ಹೌದು. ಆಯುರ್ವೇದದ ಬಗ್ಗೆ ಅನೇಕ ಮೂಢನಂಬಿಕೆಗಳು ಜನರಲ್ಲಿದೆ, ಅದರಲ್ಲಿ ಇದೂ ಸಹ ಒಂದು. ಹೌದು. ಇವಾಗ ನಾವು ನಮ್ಮ ಚಿಕಿತ್ಸಾಲಯದಲ್ಲೇ ನೋಡ್ತೇವೆ, ಇವತ್ತಿನ ದಿವಸ ಇವಾಗ ಸಾಮಾನ್ಯವಾಗಿ ಕಂಡು ಬರತಕ್ಕ ಇವಾಗ ನಿಮ್ಗೆ ಕಾಣ್ತಕ್ಕಂಥ ಜ್ವರಗಳಾಗ್ಬೋದು ಅಥವಾ ಭೇದಿಗಳಾಗ್ಬೋದು, ಇವುಗಳನ್ನೆಲ್ಲವನ್ನು ಕೂಡ ಅತ್ಯಂತ ಕ್ಷಿಪ್ರ ಗತಿನಲ್ಲಿ ನಿಲ್ಲಿಸ್ತಕ್ಕಂಥ ಔಷಧಿಗಳಿವೆ. ಎಷ್ಟೋ ವೇಳೆ ಅಲೋಪತಿ ಔಷಧಿಗಳು ಕೂಡ ಅಷ್ಟು ತ್ವರಿತವಾಗಿ ಕೆಲಸ ಮಾಡಲ್ಲ, ಅಷ್ಟು ಬೇಗ ನಮ್ಮ ಔಷಧಿಗಳು ಕೆಲಸ ಮಾಡುತ್ತೆ. ಒಂದು ಯಾವುದೇ ಒಂದು ವೈದ್ಯ ಪದ್ಧತಿನಲ್ಲಿ ಅದು ಕ್ಷಿಪ್ರವಾಗಿ ಯಶಸ್ವಿಯಾಗಿ ಕೆಲಸ ಮಾಡಬೇಕು ಅಂತಂದ್ರೆ ಆ ವೈದ್ಯನ ಅವನು ಹೇಗೆ ಎಷ್ಟು ಬೇಗ ಕಾಯಿಲೆಯನ್ನು ಸರಿಯಾಗಿ ಅವನು ಪತ್ತೆ ಮಾಡ್ಕೊಂಡಿದ್ದಾನೆ, ಅವನು ಯಾವ ರೀತಿ ಒಂದು ಸೂಕ್ತವಾಗಿರ್ತಕ್ಕಂಥ ಔಷಧಿ ಕೊಟ್ಟಿದ್ದಾನೆ, ಅದರ ಮೇಲೆ ಅವಲಂಬಿತವಾಗುತ್ತೆ. ಹಾಗಾಗಿ ಆಯುರ್ವೇದ ವೈದ್ಯ ಪದ್ಧತಿನಲ್ಲಿ ಹೇಳೋದಾದ್ರೆ ನಿಮಗೆ ಎಲ್ಲ ಕಾಯಿಲೆಗಳಿಗೂ ಅತ್ಯಂತ ತ್ವರಿತವಾಗಿ ಕ್ಷಿಪ್ರವಾಗಿ ವಾಸಿ ಮಾಡ್ತಕ್ಕಂಥ ಔಷಧಿಗಳು ಇವೆ. ಆದ್ರೆ ಈ ಔಷಧಿಗಳನ್ನು ಕೊಡ್ತಕ್ಕಂಥ ವೈದ್ಯ ಇದ್ದಾನಲ್ಲ, ಅವನ ಬುದ್ಧಿಮಟ್ಟ ಚೆನ್ನಾಗಿದ್ರೆ ಅವನು ಇನ್ನೂ ಒಳ್ಳೆ ಔಷಧಿಗಳು ಕೊಡಬಲ್ಲ. ಅಥವಾ ಅವನ ಅನುಭವ ಮುಂತಾದವುಗಳೇನಾದ್ರೂ ಸ್ವಲ್ಪ ಕಡಿಮೆ ಇದ್ದ ಪಕ್ಷದಲ್ಲಿ ಆವಾಗ ಸ್ವಲ್ಪ ನಿಧಾನವಾಗಬಹುದು ಅಷ್ಟೇ. ಇದು ಒಂದು. ಎರಡನೇ ಉತ್ತರ ಏನಾಗುತ್ತೆ, ಸಾಮಾನ್ಯವಾಗಿ ಯಾತಕ್ಕೆ ನಿಧಾನ ಅಂತ ಅನ್ನೋ ಪ್ರಶ್ನೆ ಬರುತ್ತೆ ಅಂದ್ರೆ, ಈ ಸಾಮಾನ್ಯವಾಗಿ ಆಯುರ್ವೇದ ವೈದ್ಯರ ಹತ್ರಕ್ಕೆ ಬರ್ತಕ್ಕಂಥ ಕಾಯಿಲೆಗಳೇನಿರುತ್ತೆ ಇವುಗಳೆಲ್ಲಾನು ಈ ಕ್ರಾನಿಕ್ ಡಿಸೀಸಸ್ ಅಂದ್ರೆ ಸುಮಾರು ವರ್ಷಗಳಿಂದ ನರಳುತ್ತಾ ಇರ್ತಾರೆ. ಅದು ಅಕಸ್ಮಾತ್ ಜಾಯಿಂಟ್ ಪೇನ್ಸ್ ಆಗಿರ್ಬೋದು, ತಲೆನೋವುಗಳಾಗಿರ್ಬೋದು, ಅಸಿಡಿಟಿ ಆಗಿರ್ಬೋದು, ಚರ್ಮದ ಕಾಯಿಲೆಗಳಾಗಿರ್ಬೋದು, ನಾನಾ ವಿಧವಾಗಿರ್ತಕ್ಕಂಥ ವ್ಯಾಧಿಗಳು, ದೀರ್ಘಕಾಲಿಕವಾಗಿರ್ತಕ್ಕಂಥ ವ್ಯಾಧಿಗಳಿಂದ ನರಳುತ್ತಾ ಇರ್ತಾರೆ. ಎಲ್ಲ ಔಷಧಿಗಳು ತೆಗೆದುಕೊಂಡು ವಾಸಿ ಆಗಿರಲ್ಲ. ಕೊನೆಯದಾಗಿ ಆಯುರ್ವೇದದವ್ರ ಹತ್ರ ಬರ್ತಾರೆ. ಆಗಾಗಲೇ ಕಾಯಿಲೆಗಳು ಸಾಕಷ್ಟು ಬೇರೆ ಬಿಟ್ಟಿರುತ್ತೆ. ಅಂತ ಕಾಯಿಲೆಗಳಿಂದ ಬೇರಿಂದ ತೆಗೆದು ಅದನ್ನು ವಾಸಿ ಮಾಡಬೇಕಾದ್ರೆ ಎಂಥ ವೈದ್ಯ ಪದ್ಧತಿಗೂ ಸ್ವಲ್ಪ ಕಾಲಾವಕಾಶ ಬೇಕಾಗುತ್ತೆ. ಹಾಗೇನೆ ಆಯುರ್ವೇದಕ್ಕೂ ಬೇಕಾಗುತ್ತೆ. ಸೊ ಹಾಗಾಗಿ ಇಂಥ ಕೆಲವು ಸಂದರ್ಭಗಳಲ್ಲಿ ನಿಧಾನ ಅಂತ ಹೇಳ್ಬೋದೇ ಹೊರತು ಮಿಕ್ಕಿನಾದಾಗೆ ಯಾವುದೇ ಪದ್ಧತಿಗಿಂತನೂ ಅಥವಾ ಯಾವ ಪದ್ಧತಿಗೂ ಕಡಿಮೆ ಇಲ್ಲದೆ ಇರೋ ಹಾಗೆ ಬೇಗನೆ ಆಯುರ್ವೇದದಲ್ಲೂ ಕೂಡ ಚಿಕಿತ್ಸೆ ಮತ್ತೆ ಫಲಿತಾಂಶ ಸಿಗುತ್ತೆ. ನಿಮ್ಮನ್ನು ಬಂದು ಕಾಂಟ್ಯಾಕ್ಟ್ ಮಾಡ್ಬೋದಲ್ವಾ? ಹಾ, ಖಂಡಿತವಾಗಿ. ಕಾರ್ಯಕ್ರಮದ ಕಡೆಯಲ್ಲಿ ಅವರ ವಿಳಾಸವನ್ನು ನಾನು ಕೊಡ್ತಾ ಇದ್ದೇನೆ. ಹಾಗೆ ನಿಮ್ಮ ಟಿವಿ ಪರದೆ ಮೇಲೆ ಅವರ ಮೊಬೈಲ್ ಸಂಖ್ಯೆ ಈಗಾಗಲೇ ಬರ್ತಾ ಇದೆ, ಅದನ್ನ ನೋಟ್ ಮಾಡಿ ಇಟ್ಕೊಳ್ಳಿ. ಹಾಗೆ ಅವ್ರನ್ನ ಹೋಗಿ ಭೇಟಿ ಮಾಡಬಹುದು. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಹಾಗೆ ಆಯುರ್ ಅನ್ನೋದು ಇದೆ ಅಂತ ಹೇಳಿದ್ರಿ. ಈ ಆಯುರ್ ಅನ್ನೋ ಪದದಲ್ಲೇನೆ ಈ ಒಂದು ಆಯುರ್ವೇದ ವೈದ್ಯ ಪದ್ಧತಿಯ ವೈಶಿಷ್ಟ್ಯ ಇದೆ. ಆಯುರ್ವೇದ ಎಂಬತಕ್ಕಂಥ ಒಂದು ಸಂಕೀರ್ಣ ಪದ, ಆಯು ಪ್ಲಸ್ ವೇದ, ಇದೊಂದು ಸಂಯುಕ್ತ ಪದ ಆಯುರ್ವೇದ ಅನ್ನೋದು. ಅದು ಆಯುರ್ ಮತ್ತು ವೇದ ಎಂಬ ಎರಡು ಪದಗಳ ಜೋಡಣೆಯಿಂದ ಆಗಿರತಕ್ಕಂಥದ್ದು. ಆಯುರ್ ಅಂದ್ರೆ ಜೀವಿತಾವಧಿ, ಜೀವನ ಎಂಬತಕ್ಕಂಥದ್ದು. ವೇದ ಅಂದ್ರೆ ತಿಳುವಳಿಕೆ, ಶಾಸ್ತ್ರ ಎಂಬತಕ್ಕಂಥದ್ದು ಒಂದು. ಈ ಆಯುರ್ ಅನ್ನೋದ್ರ ಬಗ್ಗೆ ಒಂದು ವಿವರಣೆ ಕೊಡ್ತಾನೆ ನಮ್ಮಲ್ಲಿ. ಏನಂದ್ರೆ ಶರೀರೇಂದ್ರಿಯ ಸತ್ವಾತ್ಮ ಸಂಯೋಗೋ ಧಾರಿ ಜೀವಿತಂ ಅಂತ. ಅಂದ್ರೆ ಆಯು ಅಂತಂದ್ರೆ ಏನಪ್ಪಾ ಅಂದ್ರೆ ಒಬ್ಬ ವ್ಯಕ್ತಿ, ಜೀವಂತ ವ್ಯಕ್ತಿ ಅಂತ ಅರ್ಥ. ಜೀವಂತ ವ್ಯಕ್ತಿನಲ್ಲಿ ಏನೇನು ಘಟಕಗಳು ಅಡಕವಾಗಿರುತ್ತೆ, ಅವನಲ್ಲಿ ಒಂದು ದೇಹ ಇರುತ್ತೆ. ಇವಾಗ ಎರಡನೇದು ಅದರ ಒಳಗಡೆ ಈ ಇಂದ್ರಿಯಗಳಿರುತ್ತವೆ, ಈ ಎಲ್ಲ ವಿಷಯಗಳನ್ನ ಗ್ರಾಹ್ಯ ಮಾಡಿಕೊಳ್ತಕ್ಕಂಥ ಒಂದು ಶಕ್ತಿ. ಮೂರನೇದು ಒಂದು ಮನಸ್ಸಿರುತ್ತೆ. ಈ ಮೂರಕ್ಕೂ ಮೂಲವಾಗಿರ್ತಕ್ಕಂಥ ಒಬ್ಬ ಆತ್ಮ ಇರ್ತಾನೆ. ಈ ನಾಲ್ಕರ ಸಂಯೋಗವೇ ಆಯು, ನಾಲ್ಕರ ಸಂಯೋಗ. ಇವಾಗ ಯಾವುದೇ ಒಂದು ಕಾಯಿಲೆ ಬಂತು ಅಂತಂದ್ರೆ ಒಬ್ಬ ವ್ಯಕ್ತಿಗೆ
ಇಲ್ಲ ಈ 4ರಲ್ಲೂ ವ್ಯತ್ಯಾಸ ಆಗಿ ಬಂದಿರಬಹುದು, ಅಥವಾ ಯಾವುದೇ ಕಾಯಿಲೆ ಬಂದರೂ ಈ 4ರ ಮೇಲೂ ವ್ಯತ್ಯಾಸ ಆಗಿರ್ಬೋದು. ಹಾಗಾಗಿ ಒಬ್ಬ ವೈದ್ಯ ಒಂದು ಚಿಕಿತ್ಸೆ ಕೊಡುವಾಗ ಎಲ್ಲೆಲ್ಲಿ ವ್ಯತ್ಯಾಸಗಳಾಗಿದೆ ಇದನ್ನು ಪೂರ್ತಿ ಪತ್ತೆ ಮಾಡಿ ಅದಕ್ಕೆ ಬೇಕಾಗಿರತಕ್ಕಂಥ ಒಂದು ಔಷಧಿನ ಕೊಡಬೇಕಾಗತ್ತೆ. ಇದು ಕೇವಲ ಆಯುರ್ವೇದದಲ್ಲಿ ಮಾತ್ರ ಸಾಧ್ಯ. ಯಾಕೆ ಅಂದ್ರೆ ಈ ಆಯುರ್ವೇದದ ಸಿದ್ಧಾಂತಗಳಿದೆಯಲ್ಲ, ನಮ್ಮ ತ್ರಿದೋಷ ಸಿದ್ಧಾಂತಗಳು, ಸಪ್ತಧಾತು ಸಿದ್ಧಾಂತಗಳು, ತ್ರಿಮಲ ಸಿದ್ಧಾಂತಗಳು, ಇವುಗಳೆಲ್ಲವೂ ಏನ್ ಮಾಡಿದೆ ಅಂತಂದ್ರೆ ತುಂಬಾ ಸುಲಭವಾಗಿ ಒಬ್ಬ ವ್ಯಕ್ತಿಯಲ್ಲಿ ಈ 4ರಲ್ಲಿ ಇರತಕ್ಕಂತಹ ತೊಂದರೆನ ಅರ್ಥ ಮಾಡಿಕೊಳ್ಳುವ ಹಾಗೆ ಡಿಸೈನ್ ಮಾಡಿದೆ ಈ ಸಿದ್ಧಾಂತಗಳನ್ನ. ಹಾಗಾಗಿ ಇದರ ಮೂಲಕ ಯಾವಾಗ ಒಂದು ರೋಗದ ನಿಷ್ಕರ್ಷೆ ಮಾಡ್ತೀವಿ, ಇದಕ್ಕೊಂದು ಚಿಕಿತ್ಸೆ ಕೊಡ್ತೀವಿ, ಅದು ಒಂದು ಸಂಪೂರ್ಣ ಚಿಕಿತ್ಸೆ ಅನ್ಸ್ಕೊಳ್ಳುತ್ತೆ, ಕಾಯಿಲೆಯ ಒಂದು ಮೂಲೋಚ್ಚಾಟನೆ ಆಗುತ್ತೆ. ಅದಕ್ಕೆ ತದ್ವಿರುದ್ಧವಾಗಿ ಇವತ್ತಿನ ದಿವಸ ಆಧುನಿಕ ವೈದ್ಯ ಪದ್ಧತಿ ನಾವು ನೋಡಿದಾಗ ಬರೀ ಈ ದೇಹ, ಈ ಕಣ್ಣಿಗೆ ಕಾಣ್ತಕ್ಕಂಥ ಭೌತಿಕ ಶರೀರ, ಯಾವುದೇ ಕಾಯಿಲೆ ಬಂದು ಇದರಲ್ಲೇ ವ್ಯತ್ಯಾಸಗಳನ್ನ ಹುಡ್ಕಕ್ಕೆ ಹೋಗ್ತಾರೆ. ಇದನ್ನೇ ಸೆಲ್ ಅನ್ನು ನೋಡು, ಇದರಲ್ಲಿರೋ ಟಿಶ್ಯೂನೇ ಕಟ್ ಮಾಡು, ಇದರಲ್ಲಿರೋ ವೈರಸ್ಗಳನ್ನು ನೋಡು, ಬ್ಯಾಕ್ಟೀರಿಯಾಗಳು, ಯಾವುದೇ ಕಾಯಿಲೆಗೆ ಇದರಲ್ಲೇ ಹುಡ್ಕೊಳ್ಳೋದ್ರಿಂದ ಈ ಮಿಕ್ಕಿದ್ದು 3ನ್ನ ಅಷ್ಟಾಗಿ ಅವರು ಗಮನಿಸ್ತಾ ಇಲ್ಲ. ಹಾಗಾಗಿ ಯಾವುದೇ ಕಾಯಿಲೆಗಳ ಬಗ್ಗೆ ಅಲೋಪತಿಗೆ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ಜ್ಞಾನ ಲಭಿಸೋದು ತುಂಬಾ ಕಷ್ಟ. ಈಗೀಗ ಸ್ವಲ್ಪ ಡೆವಲಪ್ಮೆಂಟ್ ಆಗ್ತಾ ಇದೆ. ಇದರಲ್ಲಿ ಮನಸ್ಸಿನ ಪಾತ್ರ ಏನು, ಇಂದ್ರಿಯಗಳ ಪಾತ್ರ ಏನು, ಆತ್ಮದ ಪಾತ್ರ ಏನು ಎಂಬುದರ ಬಗ್ಗೆ ಇವಾಗ ಸಂಶೋಧನೆ ನಡೆಸ್ತಾ ಇದ್ದಾರೆ. ಆದ್ರೆ ಆಯುರ್ವೇದ ಇದರ ಬಗ್ಗೆ ಸಾಕಷ್ಟು ಚಿಂತನೆ ಮಾಡಿ ಸಿದ್ಧಾಂತಗಳನ್ನೇ ಮಾಡಿಬಿಟ್ಟಿದೆ. ಹಾಗಾಗಿ ಇದರ ಉಪಯೋಗ ನಾವು ಮಾಡ್ಕೋಬೇಕಷ್ಟೇ. ಅದು ಓಕೆ, ಇದು ಮತ್ತೊಂದು ವಿಶೇಷತೆ ಅಂತ ಹೇಳಿದ್ರಿ. ಅಂದ್ರೆ ಈಗ ಆಯುರ್ವೇದದಲ್ಲಿ ಯಾವುದೇ ರೀತಿಯ ಕಾಯಿಲೆಗಳಿಗೂ ಉತ್ತರ ಇದೆ ಅಂತ ಹೇಳ್ತೀರಾ ನೀವು? ಹೌದು, ಖಂಡಿತವಾಗ್ಲೂ ಇದೆ, ಖಂಡಿತವಾಗ್ಲೂ ಇದೆ. ಯಾವುದೇ ಸಮಸ್ಯೆಗಳಿದ್ರು ಕೂಡ ಅವ್ರುಗಳು ಬಂದ್ರೆ ಅದಕ್ಕೆ ಸರಿಯಾದ ಒಂದು ಚಿಕಿತ್ಸೆ ದೊರಕೇ. ಆಯುರ್ವೇದದ ಸಿದ್ಧಾಂತಗಳಲ್ಲಿ ಅವರು ಎಲ್ಲ ಕಾಯಿಲೆಗಳನ್ನ ವರ್ಗೀಕರಣ ಮಾಡಿಬಿಟ್ಟಿದ್ದಾರೆ. ಹೇಗೆ ಅಂತಂದ್ರೆ, ಒಂದು ಸಾಧ್ಯ, ಅದರಲ್ಲಿ ಸುಖ ಸಾಧ್ಯ, ಕಷ್ಟ ಸಾಧ್ಯ, 3ನೇದು ಯಾಪ್ಯ, 4ನೇದು ಅಸಾಧ್ಯ. ಇವಾಗ ಯಾವುದು ಸುಖ ಸಾಧ್ಯ ಅಂತ ಹೇಳಿದಾನೆ, ಸುಲಭವಾಗಿ ಕೆಲವು ಔಷಧಿಗಳ ಮೂಲಕ ವಾಸಿ ಆಗ್ತಕ್ಕಂಥದ್ದು. ಇನ್ನು ಕೆಲವು ವ್ಯಾಧಿಗಳಿಗೆ ಸ್ವಲ್ಪ ದೀರ್ಘಕಾಲವಾಗಿರ್ತಕ್ಕಂಥ ಔಷಧಿಗಳು ಕೊಟ್ಟು ಅದನ್ನು ವಾಸಿ ಮಾಡಬೇಕು, ಅದು ಕಷ್ಟ ಸಾಧ್ಯವಾಗುತ್ತೆ. ಇನ್ನು ಕೆಲವು ವ್ಯಾಧಿಗಳು ಯಾಪ್ಯ, ಉದಾಹರಣೆಗೆ ಆಸ್ತಮಾ ಮುಂತಾದಂಥ ಕಾಯಿಲೆಗಳು, ಇವುಗಳಿಗೆ ಏನಾದ್ರೆ ನಿರಂತರವಾಗಿ ಅವಾಗ ಔಷಧಿ ಕೊಟ್ಟು ಅದನ್ನು ಮಟ್ಟ ಮಾಡ್ಕೊಂಡಿರ್ಬೇಕು. ಅವುಗಳು ಯಾಪ್ಯ ಎಂಬತಕ್ಕೆ, ಡಯಾಬಿಟೀಸ್ ಆಗ್ಬೋದು, BP ಆಗ್ಬೋದು, ಇವುಗಳೆಲ್ಲ ಕೂಡ ಯಾಪ್ಯ ಅನ್ನೋ ಒಂದು ಕ್ಯಾಟಗರಿಗೆ ಬಂದು ಸೇರುತ್ತೆ. ಕೊನೆಯದಾಗಿ ಕೆಲವು ಕ್ಯಾನ್ಸರ್ಗಳು, ಇವೆಲ್ಲ ಅಸಾಧ್ಯ ಅಂತ ಹೇಳಿದೆ. ಇವುಗಳು ಈ ಒಂದು ಮಟ್ಟ ಮುಟ್ಟಿದಾಗ ನೀನು ಇವುಗಳನ್ನ ಚಿಕಿತ್ಸೆ ಮಾಡಿದ್ರೂ ಪ್ರಯೋಜನವಿಲ್ಲ, ಇವುಗಳನ್ನ ಚಿಕಿತ್ಸೆ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ವರ್ಗೀಕರಣ ಮಾಡಿಬಿಟ್ಟಿದೆ. ಹಾಗಾಗಿ ಆಯುರ್ವೇದ ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ಅಭಿಪ್ರಾಯನ ಹೊಂದಿದೆ. ಇವತ್ತಿನ ದಿವಸ ಯಾವ್ಯಾವ ಕಾಯಿಲೆಗಳಿಗೂ ಚಿಕಿತ್ಸೆ ಇಲ್ಲ ಅಂತ ಅನ್ನೋದೇನಿದೆ, ಇದೆಲ್ಲ ನಮ್ಮ ಅಸಾಧ್ಯದ ಕೆಟಗರಿಯಲ್ಲಿ ಬರೋದು. ಅನೇಕ ವಿಧವಾಗಿರ್ತಕ್ಕಂಥ ಕ್ಯಾನ್ಸರ್ಗಳು ಬರುತ್ತೆ, ಆಮೇಲೆ ಡಯಾಬಿಟೀಸ್ ತುಂಬಾ ಅಡ್ವಾನ್ಸ್ಡ್ ಸ್ಟೇಜಸ್ ಬರುತ್ತೆ. ಸೊ ಈ ರೀತಿಯಾಗಿರ್ತಕ್ಕಂಥ ಕೆಲವು ಸಾಧ್ಯವೇ ಇಲ್ಲ ಎಂಬುದನ್ನೆಲ್ಲಾನು ನಮ್ಮ ಅಸಾಧ್ಯದಲ್ಲೇ ಸೇರಿಸ್ಬಿಟ್ಟಿದ್ದಾರೆ ಈಗಾಗಲೇ. ಹಾಗಾಗಿ ಇವುಗಳ ಒಂದು ಸಂಪೂರ್ಣವಾದಂಥ ತಿಳುವಳಿಕೆ ಇದ್ದಾಗ ಆಯುರ್ವೇದದಲ್ಲಿ ಇದನ್ನ ನನ್ನ ಶಕ್ತಿ ಸಾಮರ್ಥ್ಯ ಏನು, ಇದನ್ನು ನಾನು ಚಿಕಿತ್ಸೆ ಮಾಡಬಲ್ಲನೆ ಇಲ್ಲವೇ ಎಂಬತಕ್ಕಂಥ ನಿರ್ದಿಷ್ಟವಾಗಿ ಒಬ್ಬ ವೈದ್ಯನಾಗಿರೋನು ಹೇಳಲಿಕ್ಕೆ ಸಾಧ್ಯ ಇದೆ ಅಂತೀನಿ. ಆಯುರ್ವೇದದಲ್ಲಿ ಯಾವ ರೀತಿಯ ಒಂದು ಚಿಕಿತ್ಸಾ ಕ್ರಮಗಳಿದಾವೆ, ಇದರ ವೈಶಿಷ್ಟ್ಯತೆ ಏನಿರುತ್ತೆ ನೋಡಿ? ಇವಾಗ ಆಯುರ್ವೇದದಲ್ಲಿ ಮುಖ್ಯವಾಗಿ ಹೇಳಬೇಕು ಅಂತಂದ್ರೆ, ಒಬ್ಬ ರೋಗಿ ಬಂದಾಗ ಅವನಿಗೆ 2 ವಿಧವಾಗಿರ್ತಕ್ಕಂಥ ಚಿಕಿತ್ಸೆಗಳನ್ನು ಆಯುರ್ವೇದ ತಿಳಿಸುತ್ತೆ. ಅವನಿಗಿರ್ತಕ್ಕಂಥ ಕಾಯಿಲೆ, ಅವನಿಗೆ ಇರತಕ್ಕಂಥ ದೋಷಗಳು, ಅದರ ಕಾಲ, ಇವುಗಳನ್ನೆಲ್ಲ ಪರಿಗಣಿಸಿ ಅವನಿಗೆ 2 ವಿಧವಾಗಿರ್ತಕ್ಕ ಚಿಕಿತ್ಸೆ ಹೇಳುತ್ತೆ. ಒಂದು ಶೋಧನ ಚಿಕಿತ್ಸೆ, ಒಂದು ಶಮನ ಚಿಕಿತ್ಸೆ. ಈ ಶೋಧನ ಚಿಕಿತ್ಸೆ ಅಂತಂದ್ರೆ, ನಮ್ಮ ಶರೀರದಲ್ಲಿ ನಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ನಾವು ತೆಗೆದುಕೊಳ್ತಕ್ಕಂಥ ಆಹಾರ, ನಾವು ಜೀವನ ನಡೆಸ್ತಕ್ಕಂಥ ರೀತಿ ಮುಂತಾದರ ಮೂಲಕ ನಮ್ಮ ಶರೀರದಲ್ಲಿ ಬದಲಾವಣೆಗಳಾಗ್ತಾ ಇರುತ್ತೆ. ಈ ಬದಲಾವಣೆಗಳಾಗ್ತಾ ಇದ್ದಾಗ ಶರೀರದಲ್ಲಿ ಅನೇಕ ವಿಷವಸ್ತುಗಳು, ಅಂದ್ರೆ ಈ ಟಾಕ್ಸಿನ್ಸ್ ಅಂತ ಅನ್ನೋದು ತಯಾರಾಗ್ತಾನೆ ಇರುತ್ತೆ. ಯಾವಾಗ ಈ ಟಾಕ್ಸಿನ್ಸ್ ಅಂತ ಅನ್ನೋದನ್ನ ನಾವು ದೋಷಗಳು ಅಂತ ಕರಿತೀವಿ. ಇವುಗಳನ್ನೇ ವಾತ, ಪಿತ್ತ, ಕಫ ದೋಷಗಳು ಅಂತ ಕರಿಬಹುದು. ಯಾವಾಗ ಈ ದೋಷಗಳು ಶರೀರದಲ್ಲಿ ಹೆಚ್ಚು ಸಂಚಯವಾಗುತ್ತೆ, ಆವಾಗ ಅದು ಕಾಯಿಲೆಗಳ ರೂಪದಲ್ಲಿ ಪ್ರಕಟವಾಗುತ್ತೆ.
ಹೌದು. ಸೊ ನಾನು ಯಾವುದೇ ಕಾಯಿಲೆ ಆಗ್ಬೋದು, ಮೂತ್ರವಾಶ್ವತಕ್ಕೆ ಸಂಬಂಧಪಟ್ಟಿರೋದಾಗ್ಬೋದು, ಹೊಟ್ಟೆಗೆ ಸಂಬಂಧಪಟ್ಟಿರೋದಾಗ್ಬೋದು, ಮೆದುಳಿಗೆ ಸಂಬಂಧಪಟ್ಟಿರೋದಾಗ್ಬೋದು, ಹೃದಯಕ್ಕೆ ಸಂಬಂಧಪಟ್ಟಿರೋದಾಗ್ಬೋದು, ಯಾವುದೇ ಒಂದು ಕಾಯಿಲೆ ಬರಬೇಕಾದ್ರೂ ಈ ದೋಷಗಳ ಒಂದು ಸಂಚಯ, ಇವುಗಳ ಒಂದು ವೃದ್ಧಿ ಇದು ಮುಖ್ಯ ಕಾರಣವಾಗುತ್ತೆ. ಹಾಗಾಗಿ ಆಯುರ್ವೇದ ಏನು ಹೇಳಿದೆ, ಈ ಕೆಲವು ದೋಷಗಳನ್ನ, ಯಾವುದು ಹೆಚ್ಚಾಗಿರ್ತಕ್ಕಂಥ ದೋಷಗಳಿದೆ ಇವುಗಳನ್ನ ಮೊದಲು ಹೊರಗಡೆ ಹಾಕಿ. ಇದು ಶರೀರದಲ್ಲೇ ಇದ್ರೆ ಕಾಯಿಲೆಗಳು ವಾಸಿ ಆಗೋದಿಲ್ಲ. ಹಾಗಾಗಿ ಇದನ್ನ ಮೊದಲು ಹೊರಗಡೆ ಹಾಕಬೇಕು. ಈ ಒಂದು ಚಿಕಿತ್ಸಾ ವಿಧಾನಕ್ಕೆ ನಮ್ಮಲ್ಲಿ ಶೋಧನ ಚಿಕಿತ್ಸೆ ಅಂತ ಹೆಸರಿಟ್ರು. ಈ ಶೋಧನ ಚಿಕಿತ್ಸೆನಲ್ಲಿ ಮುಖ್ಯವಾಗಿ ನಮಗೆ ಕಂಡು ಬರ್ತಕ್ಕಂಥದ್ದು ಪಂಚಕರ್ಮ ಚಿಕಿತ್ಸೆ ಅಂತ. ಈ ಪಂಚಕರ್ಮ ಚಿಕಿತ್ಸೆನಲ್ಲಿ ಏನ್ ಮಾಡ್ತೇವೆ, ಇವಾಗ ಶರೀರದಲ್ಲಿ ದೋಷಗಳಿದೆ, ನಾವೇನ್ ಮಾಡ್ತೀವಿ, ಫಸ್ಟ್ ಆ ರೋಗಿಗೆ ಒಂದು ಸ್ವಲ್ಪ ಈ ಸ್ನೇಹ ಅಂತ ಅಂದ್ರೆ ಎಣ್ಣೆ ಆಗ್ಬೋದು, ತುಪ್ಪ ಆಗ್ಬೋದು, ಇವುಗಳನ್ನೆಲ್ಲ ಕುಡಿಸಿ ಆ ದೋಷಗಳು ಶರೀರದಲ್ಲಿ ಜೀವಕೋಶಗಳಿಗೆ ಅಂಟ್ಕೊಂಡಿರುತ್ತಲ್ಲ ಅದೆಲ್ಲ ಸ್ವಲ್ಪ ಬಿಡುಗಡೆ ಮಾಡೋ ಹಾಗೆ ಮಾಡ್ತೇವೆ. ಇವಾಗ ಕೊಳೆ ಆಗಿರೋ ಸೋಪ್ಗೆ, ಇದಕ್ಕೆ ಕೊಳೆ ಆಗಿರೋ ಬಟ್ಟೆಗೆ ಒಂದು ಸೋಪ್ ಹಾಕಿ ತಿಕ್ಕದಾಗೆ. ಸೊ ಅವಾಗ ಏನಾಗುತ್ತೆ, ಕೊಳೆ ಬಿಟ್ಕೊಡುತ್ತೆ. ಅವಾಗ ಏನ್ ಮಾಡ್ತೀವಿ, ಅದೇ ಸಮಯದಲ್ಲಿ ಅವನಿಗೆ ಶರೀರ ಇವ ಅಭ್ಯಂಗ ಅಂತ ಅನ್ನೋದು ಮಾಡ್ತೀವಿ, ಅಂದ್ರೆ ಮರ್ದನ ಇವೆಲ್ಲಾನು ಮಾಡ್ತಾ ಹೋಗ್ತೀವಿ. ಅವಾಗ ಏನಾಗುತ್ತೆ, ಆ ಬಿಟ್ಕೊಂಡಿರ್ತಕ್ಕಂಥ ಕೊಳೆ ಏನಾಗುತ್ತೆ ಅದು ಸಂಚಾರ ಮಾಡ್ಕೊಂಡು ಹೊಟ್ಟೆಗೆ ಬಂದು ಸೇರುತ್ತೆ. ಇವಾಗ ಒಂದ್ ಪರ್ಕೆ ತಗೊಂಡು ಮನೆಯೆಲ್ಲ ಕಸ ಗುಡಿಸ್ತೀವಿ, ಗುಡಿಸ್ಬಿಟ್ಟು ಕಸನೆಲ್ಲ ಒಂದ್ ಕಡೆ ಗುಡ್ಡೆ ಹಾಕೊಳ್ತೀವಿ, ಆಮೇಲೆ ಹತ್ತಿರದ ಬಾಗಿಲಿಂದ ತೆಗೆದು ಅದನ್ನ ಆಚೆ ಬಿಸಾಕ್ತಿವಿ. ಹಾಗೇನೆ ಹೊಟ್ಟೆನಲ್ಲಿ ಸೇರಿರ್ತಕ್ಕಂಥ ಎಲ್ಲ ದೋಷಗಳನ್ನ ನಾವೇನ್ ಮಾಡ್ತೀವಿ, ಅವನಿಗೆ ವಮನ ಅಂದ್ರೆ ವಾಂತಿ ಅನ್ನೋದನ್ನ ಕೊಡೋದ್ರ ಮೂಲಕ ಆಚೆ ಕಡೆ ಹಾಕ್ತೀವಿ. ಈ ವಾಂತಿ ಅನ್ನೋದಕ್ಕೂ ಕ್ರಮ ಇದೆ, ಅದಕ್ಕೊಂದು ಪೂರ್ವ ಕರ್ಮ ಇದೆ, ಪ್ರಧಾನ ಕರ್ಮ ಇದೆ, ಪಶ್ಚಾತ್ ಕರ್ಮ ಇದೆ. ಹಾಗೇನೇನೆ ಕರಳುಗಳಲ್ಲಿ ಸೇರಿರ್ತಕ್ಕಂತಹ ಕಸವನ್ನ ಅಂದ್ರೆ ದೋಷಗಳನ್ನ ನಾವೇನ್ ಮಾಡ್ತೀವಿ, ವಿರೇಚನ ಅಂದ್ರೆ ಬೇದಿ ಅಂತ ಅನ್ನೋದನ್ನು ಕೊಟ್ಟು ಆಚೆ ಕಡೆ ಹಾಕ್ತಿವಿ. ಹಾಗೇನೇನೆ ದೊಡ್ಡ ಕರಳಲ್ಲಿ ಸೇರಿರ್ತಕ್ಕಂಥದ್ದು ಇದು ವಾತ ದೋಷ ಇಲ್ಲಿ ಸೇರುತ್ತೆ. ಈ ವಾತ ದೋಷವನ್ನ ಏನ್ ಮಾಡ್ತೀವಿ, ಅವನಿಗೆ ಎನಿಮಾ ಚಿಕಿತ್ಸೆಗಳು ಅಂದ್ರೆ ಬಸ್ತಿ ಚಿಕಿತ್ಸೆ, ಅದಕ್ಕೆ ನಿರೂಹ ಬಸ್ತಿ, ಅನುವಾಸನ ಬಸ್ತಿಗಳು ಅಂತ ಹೇಳ್ತೀವಿ. ಅದನ್ನು ಇಷ್ಟಿಷ್ಟು ಸಂಖ್ಯೆನಲ್ಲಿ ಕೊಡಬೇಕು ಅಂತಿರುತ್ತೆ, ಅದನ್ನು ಕೊಟ್ಟು ಹೊರಗಡೆ ಹಾಕ್ತಿವಿ. ಹೀಗೆ ಅವನ ಕಾಯಿಲೆಗಳು ಕೂಡ ಒಬ್ಬ ವ್ಯಕ್ತಿಗೆ ಬರ್ತಕ್ಕಂಥ ಕಾಯಿಲೆ ಅದು ಇಲ್ಲ ಕಫದೋಷಕ್ಕೆ ಸಂಬಂಧಪಟ್ಟಿರ್ಬೋದು, ಅಥವಾ ಪಿತ್ತ ದೋಷಕ್ಕೆ ಸಂಬಂಧಪಟ್ಟಿರಬಹುದು, ಅಥವಾ ವಾತ ದೋಷಕ್ಕೆ ಸಂಬಂಧಪಟ್ಟಿರಬಹುದು, ಅಥವಾ ಇವೆರಡು ದೋಷಗಳು ಒಂದೊಂದ್ಸಲ ವಾತ ಪಿತ್ತಗಳು ಸೇರಿ ಕಾಯಿಲೆ ಉಂಟು ಮಾಡಬಹುದು, ಪಿತ್ತ ಕಫಗಳು ಸೇರಿ ಕಾಯಿಲೆಯನ್ನು ಉಂಟು ಮಾಡಬಹುದು, ಅಥವಾ ವಾತ ಕಫಗಳು ಸೇರಿ ಕಾಯಿಲೆ ಮಾಡಬಹುದು, ಅಥವಾ ಈ ಮೂರು ದೋಷಗಳು ಸೇರಿಕೊಂಡು ಕಾಯಿಲೆ ಮಾಡಬಹುದು. ಸೊ ಈ ದೋಷಗಳ ಆಧಾರದ ಮೇಲೆ ಯಾವುದೇ ಕಾಯಿಲೆ ಬಂದಾಗ ಇದು ಯಾವ ದೋಷಗಳಿಂದ ಬಂದಿದೆ ಎಂಬತಕ್ಕಂಥದ್ದನ್ನು ನೋಡಿ ಆಮೇಲೆ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಶೋಧನ ಚಿಕಿತ್ಸೆ ಕೊಟ್ಟು, ಕೆಲವರಿಗೆ ವಾಂತಿ ಬೇದಿ ಎರಡೂ ಮಾಡಿಸ್ಬೇಕಾಗತ್ತೆ, ಕೆಲವರಿಗೆ ವಾಂತಿ ಬೇದಿ ಬಸ್ತಿ ಚಿಕಿತ್ಸೆಗಳು ಕೊಡಬೇಕಾಗತ್ತೆ. ಸೊ ಈ ರೀತಿಯಾಗಿ ಅವ್ರಿಗೆ ಚಿಕಿತ್ಸೆ ಕೊಟ್ಟು ಮೊದಲು ದೋಷಗಳನ್ನ ಹೊರಗಡೆ ಹಾಕಿ ಅವರನ್ನ ಶುದ್ಧಿ ಮಾಡ್ತೀವಿ. ಈ ಶುದ್ಧಿ ಮಾಡಿದ್ದಾದ್ಮೇಲೆ ಇನ್ನು ಸ್ವಲ್ಪ ಮಟ್ಟಿಗೆ ಎಲ್ಲೋ ಅಲ್ಲಿ ಸ್ವಲ್ಪ ಅಳಿದುಳಿದಿರ್ತಕ್ಕಂಥ ದೋಷಗಳಿರುತ್ತಲ್ಲ, ಅದರ ಉಪದ್ರವಗಳಿರುತ್ತಲ್ಲ, ಅದನ್ನೆಲ್ಲ ಕಡಿಮೆ ಮಾಡೋದಕ್ಕೆ ಶಮನ ಔಷಧಿಗಳು ಅಂತ ಕೊಡ್ತೀವಿ. ಅವುಗಳನ್ನು ಶಮನ ಮಾಡೋದು. ಆ ಶಮನ ಔಷಧಿಗಳು ಒಂದೊಂದು ಸ್ವಲ್ಪ ಖನಿಜ ಪದಾರ್ಥಗಳಿಂದ ಇರ್ಬೋದು, ಮೂಲಿಕೆಗಳಿಂದ ಇರ್ಬೋದು, ಪ್ರಾಣಿಜ ವಸ್ತುಗಳಿಂದ ಆಗಿರ್ಬೋದು. ಇವಾಗ ನೀವೀಗಾಗಲೇ ಕೇಳಿರ್ತಕ್ಕಂಥ ಚೂರ್ಣಗಳಿರ್ಬೋದು, ಅಥವಾ ಆಸ್ವಾರಿಷ್ಟಗಳಿರ್ಬೋದು, ಅಥವಾ ವಟಿಗಳಿರ್ಬೋದು, ಲೇಷಗಳಿರ್ಬೋದು, ಘೃತಗಳಿರ್ಬೋದು. ಸೊ ಇವುಗಳನ್ನ ಯಾವುದೇ ರೀತಿ ಅವನಿಗೆ ಯಾವುದು ಸೂಕ್ತವೋ ಆ ಮಾರ್ಗದ ಮೂಲಕ ಅವನಿಗೆ ಔಷಧಿ ಕೊಟ್ಟು ಆ ಕಾಯಿಲೆಯನ್ನು ವಾಸಿ ಮಾಡ್ತೀವಿ. ಇದಕ್ಕೆ ಶಮನ ಚಿಕಿತ್ಸೆ ಅಂತ ಹೆಸರು. ಓಕೆ, ಅಂದ್ರೆ ಶಮನ ಮೊದಲು ಶೋಧನ ಒಂದು ಚಿಕಿತ್ಸೆ ಮಾಡಿ ಮತ್ತೆ ಶಮನ ಚಿಕಿತ್ಸೆಯನ್ನ ಮಾಡ್ತೀರಿ. ಅಂದ್ರೆ ಬಹಳ ಒಂದು ಕ್ರಮದಿಂದ ಮಾಡ್ಕೊಂಡು ಬರುವಂತ. ಇವಾಗ ಇನ್ನೊಂದು ಏನಾಗುತ್ತೆ, ಉದಾಹರಣೆಗೆ ಅವನಲ್ಲಿ ದೋಷಗಳು ಅಷ್ಟೊಂದು ಜಾಸ್ತಿ ಇರೋದೇ ಇಲ್ಲ, ಅವಾಗ ಅವನಿಗೆ ಶೋಧನದ ಅವಶ್ಯಕತೆ ಇಲ್ಲದೆ ಬರೀ ಶಮನ ಚಿಕಿತ್ಸೆಯಿಂದಾನೇ ಕಡಿಮೆ ಮಾಡಬಹುದು. ಸೊ ಅದೆಲ್ಲ ದೋಷಗಳ ಪ್ರಮಾಣ ಎಷ್ಟಿದೆ ಅದನ್ನು ಹೊರಗಡೆ ಹಾಕಬೇಕೆ ಬೇಡವೆ ಅಂತ ಅನ್ನೋದನ್ನ ನಿರ್ಧಾರ ಮಾಡಿಕೊಂಡು ಆಮೇಲೆ ಔಷಧಿಗಳು ಕೊಡಬೇಕಾಗುತ್ತೆ. ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಪದ್ಮನಾಭರಾವ್ ಅವರು, ಆಯುರ್ವೇದ ತಜ್ಞರು. ಆಯುರ್ವೇದ ಚಿಕಿತ್ಸೆಯ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳಿಸ್ಕೊಡ್ತಾ ಇದ್ದಾರೆ. ನೀವು ಕೂಡ ಕರೆ ಮಾಡಿ ಏನಾದರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಆರೋಗ್ಯಕ್ಕೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆ ಇದ್ರೂ ಕೂಡ ನೀವು ಪ್ರಶ್ನೆ ಮಾಡ್ಬೋದು. ಈಗ ಈ ಔಷಧಿಗಳನ್ನು, ಸಾಮಾನ್ಯ ಚಿಕಿತ್ಸೆಗಳನ್ನು ತಗೊಳ್ಳುವಾಗ ಜನರಲ್ಲಿ ಒಂದು ತಪ್ಪು ಕಲ್ಪನೆ ಇದೆ, ಆಯುರ್ವೇದ ಔಷಧಿಗಳು ಉಷ್ಣ ಅಂತ ಹೇಳಿ. ಅದಕ್ಕೆ ಏನ್ ಹೇಳ್ತೀರಿ, ಉಷ್ಣ ಆಗೋದು ಅಂತ? ಈಗ ನೋಡಿ, ಈಗಾಗಲೇ ಒಬ್ರು ಒಂದು ಪ್ರಶ್ನೆಯನ್ನು ಕೇಳಿದ್ರ ಅಂತದ್ದು ಈಗಾಗ್ಲೇನೆ. ಹಾಗೇನೆ ಜನಗಳಲ್ಲಿ ಅನೇಕ ರೀತಿಯ ಈ ತಪ್ಪು ಕಲ್ಪನೆಗಳು, ಈ ಮೂಢನಂಬಿಕೆಗಳಿರುತ್ತೆ. ಈ ಮೂಢನಂಬಿಕೆಗಳು ಏನ್ ಮಾಡುತ್ತೆ ಅಂತಂದ್ರೆ,
ಒಂದು ವೈದ್ಯ ಪದ್ಧತಿಯ ಅಗಾಧವಾಗಿರ್ತಕ್ಕಂತಹ ಸಂಪತ್ತನ್ನ ಮರೆಮಾಚಿಬಿಡುತ್ತೆ. ನಮಗೆ ಅದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳೋದಕ್ಕೆ ಅವಕಾಶ ಕೊಡೋದಿಲ್ಲ. ನಾವೇನು ಅದ್ರ ಬಗ್ಗೆ ತಪ್ಪು ಗ್ರಹಿಕೆ ನಾವು ಅದನ್ನ ಪಟ್ಟಿರ್ತೀವಿ. ಓಕೆ, ಒಂದು ಕರೆ ತಗೊಳ್ಳಿ. ಹಲೋ, ಹಲೋ ಸರ್, ನಮಸ್ಕಾರ, ಹೇಳಿ, ಯಾರು ಮಾತಾಡ್ತಿದ್ದೀರಿ? ಮೂರ್ತಿ ಅಂತ. ಹಾಂ, ಹೇಳಿ ಮೂರ್ತಿ ಅವರೇ, ನಿಮ್ಮ ಪ್ರಶ್ನೆ ಏನು ಕೇಳಿ ಡಾಕ್ಟರ್ ಹತ್ರ? ಹಲೋ ಮೇಡಮ್. ಹಲೋ, ಹೇಳಿ, ಡಾಕ್ಟರ್ ಹತ್ರ ಮಾತಾಡಿ. ಹಲೋ, ತುಂಬಾ ಎದೆ ಉರಿತಾ ಇರುತ್ತೆ. ಹಾಂ, ಹೇಳಿ ಸರ್. ಮುಂದಕ್ಕೆ ಹೇಳಿ. ಅದೇ ಎದೆ ಉರಿತಾ ಇರುತ್ತೆ, ಸ್ವಲ್ಪ ಊಟ ಮಾಡಕ್ಕಾಗಲ್ಲ, ಮೂಮೆಂಟ್ ತರ ಆಗುತ್ತೆ, ಸುಸ್ತಾದಂಗೆ ಆಗುತ್ತೆ. ಹೌದು ಹೌದು. ಇದು ನಿಮ್ಗೆ ಯಾವಾಗಿಂದ ಇದೆ ಸರ್ ಮೂರ್ತಿ ಅವರೇ? ಒಂದು 2 months ಬಿಟ್ಟು. ಅಚ್ಚಾ, ಓಕೆ. ನೋಡಿ, ಇವಾಗ ಇವರು ಹೇಳಿರ್ತಕ್ಕಂಥ ಸಮಸ್ಯೆ ಏನಿದೆ, ನಮ್ಮ ಆಯುರ್ವೇದದ ದೃಷ್ಟಿಕೋನದಿಂದ ನಾವು ಇದನ್ನು ನೋಡಿದಾಗ ಇದು ಪಿತ್ತ ದೋಷ ವೃದ್ಧಿ ಆಗಿರೋದು. ಪಿತ್ತ ಜಾಸ್ತಿ ಆಗಿದೆ ಇವರಿಗೆ. ಯಾತಕ್ಕೆ ಈ ಪಿತ್ತ ಜಾಸ್ತಿ ಆಗುತ್ತೆ? ಇದಕ್ಕೆ ನಾವು ಕಾರಣಗಳನ್ನು ನೋಡಕ್ ಹೋಗ್ತೀವಿ. ಸಾಮಾನ್ಯವಾಗಿ ಪಿತ್ತ ಜಾಸ್ತಿ ಆಗ್ಬೇಕಾದ್ರೆ ಅವನಲ್ಲಿ ಪಿತ್ತ ಜಾಸ್ತಿ ಮಾಡ್ತಕ್ಕಂಥ ಚಟುವಟಿಕೆಗಳಿರುತ್ತೆ. ಉದಾಹರಣೆಗೆ ಸಾಮಾನ್ಯವಾಗಿರೋದು ಇದು ಇವ್ರಿಗೆ ಅನ್ವಯಿಸಬಹುದು, ಅನ್ವಯಿಸದೇ ಇರ್ಬೋದು. ನಾನು ಹೇಳೋ ಲಿಸ್ಟಲ್ಲಿ ಯಾವ್ದಾದ್ರು ಒಂದು ಅನ್ವಯಿಸುತ್ತೆ ಇವ್ರಿಗೆ. ಇಲ್ಲ, ಊಟಗಳು ಸರಿಯಾಗಿ ಮಾಡೋದಿಲ್ಲ, ಟೈಮ್ ಸರಿಯಾಗಿ ತೆಗೆದುಕೊಳ್ಳೋದಿಲ್ಲ. ಇವರು ತೆಗೆದುಕೊಂಡ್ರು ತುಂಬಾ ಖಾರ ಇರೋದಾಗ್ಲಿ ಅಥವಾ ಒಣಗಿರ್ತಕ್ಕಂಥ ಪದಾರ್ಥಗಳಿರೋದಾಗ್ಲಿ, ಇವುಗಳ ತುಂಬಾ ಕಡಿಮೆ ಪ್ರಮಾಣದಲ್ಲಿ ತೆಗೆದುಕೊಳ್ಳೋದಾಗ್ಲಿ ಇಂಥದ್ದಿರುತ್ತೆ. ಮೂರನೇದು ಅತಿಯಾದಂಥ ಭೋಜನ ಕೂಡ ಮಿತಿ ಮೀರಿ ಊಟ ಮಾಡೋದು. ಫಾರ್ ಎಕ್ಸಾಂಪಲ್, ಯಾವ್ದಾರ ಮದುವೆಗಳು ಊಟಗಳು ಮುಂತಾದವು ಮಾಡಿದಾಗ್ಲೂ ಸಾಧ್ಯವಾಗುತ್ತೆ. ಅಜೀರ್ಣವಾಗೋ ಹಾಗೆ ಊಟ ಮಾಡೋದು, ಮಸಾಲೆ ದೋಸೆಗಳು ಮತ್ತೆ ಖಾರಗಳು ಇವುಗಳೆಲ್ಲ ತಿನ್ನೋದು ಹೇಳ್ತೇನೆ. ಆಮೇಲೆ ಕೆಲವರಿಗೆ ಬೀಡಿ ಸಿಗರೇಟು ಸೇರ್ತಕ್ಕಂಥ ಅಭ್ಯಾಸ ಇರೋದು, ಅದು ಕೂಡ ಪಿತ್ತವನ್ನ ಜಾಸ್ತಿ ಮಾಡುತ್ತೆ. ನಂತರ ಕೆಲವರಿಗೆ ಮದ್ಯಪಾನದ ಅಭ್ಯಾಸ ಇರುತ್ತೆ, ಅದು ಕೂಡ ಒಮ್ಮೊಮ್ಮೆ ಪಿತ್ತವನ್ನ ಕೆರಳಿಸುತ್ತೆ. ಇದರೆಲ್ಲಕ್ಕಿಂತ ಮುಖ್ಯವಾಗಿ ಕೆಲವರಿಗೆ ಅಲ್ಲಿ ಇಲ್ಲಿ ತಲೆನೋವು ಇವೆಲ್ಲ ಬಂದಾಗ ಈ ಕೆಲವು ನೋವು ನಿವಾರಕಗಳನ್ನು ತೆಗೆದುಕೊಳ್ತಾರೆ. ಆಸ್ಪ್ರಿನ್ ಆಗ್ಬೋದು, ಪ್ಯಾರಾಸಿಟಮಾಲ್ ಆಗ್ಬೋದು, ಇಂಥವೆಲ್ಲ ಇವೆಲ್ಲ ತೆಗೆದುಕೊಂಡಾಗ ಕೂಡ ಹೊಟ್ಟೆನಲ್ಲಿ ಕೆರಳಿಕೆ ಉಂಟಾಗುತ್ತೆ. ಸೊ ಹಾಗಾಗ್ಬಿಟ್ಟು ಇವುಗಳಲ್ಲಿ ಯಾವುದೇ ಒಂದು ಕಾರಣ ಇವರಿಗಿರಬಹುದು. ಸೊ ಇರುತ್ತೆ ಅಂತ ಹೇಳ್ತಾ ಇದಾರಲ್ಲ. ಸೊ ಹಾಗಾಗಿ ಇಂಥವರು ತುಂಬಾ ಮುಖ್ಯವಾಗಿ ಇವರು ಮಾಡ್ಬೇಕಾಗಿರ್ತಕ್ಕಂಥ ಮೊದಲನೇ ಕೆಲಸ ಏನು ಅಂದ್ರೆ, ಯಾವ ಕಾರಣದಿಂದ ಬರ್ತಾ ಇದೆ. ಅದೇ ಹೇಳ್ತಾ ಇದ್ದೀನಿ. ಇವಾಗ ಮೊಟ್ಟ ಮೊದಲನೇದಾಗಿ ಇವಾಗ ಹೇಳಿರ್ತಕ್ಕಂಥ ಕಾರಣಗಳಲ್ಲಿ ಯಾವ್ದಾದ್ರು ಕಾರಣ ಇದ್ರೆ ಮೊದಲು ಆ ಕಾರಣ ಬಿಡಿ. ಅಂದ್ರೆ ಇದಕ್ಕೆ ನಿಧಾನ ಪರಿವರ್ಜನ. ಕೆಲವರು ಹೆಚ್ಚಾಗಿ ಕಾಫಿಗಳು ಟೀಗಳು ಕುಡಿಯತಕ್ಕಂಥ ಅಭ್ಯಾಸ ಇರುತ್ತೆ, ಅದನ್ನ ಸ್ವಲ್ಪ ಕಡಿಮೆ ಮಾಡಿ. ಕೆಲವರು ನಿದ್ದೆ ಕೆಡ್ತಕ್ಕಂಥ ಅಭ್ಯಾಸ ಇರುತ್ತೆ, ಸರಿಯಾಗಿ ನಿದ್ದೆ ಮಾಡೋದಿಲ್ಲ, ಸರಿಯಾದ ರೀತಿಯಲ್ಲಿ ನಿದ್ದೆ ಮಾಡಿ. ಇದು ನಿಧಾನ ಪರಿವರ್ಜನ. ಇದು ಮೂಲವಾಗಿ ಇರ್ತಕ್ಕಂಥ ಸಮಸ್ಯೆನ ಅಡ್ರೆಸ್ ಮಾಡ್ತಕ್ಕಂಥ ರೀತಿ. ಇದಾದ ನಂತರ ಔಷಧಿಗಳು ಬರುತ್ತೆ. ಔಷಧಿಗಳಲ್ಲಿ ಪಿತ್ತ ಶಾಮಕಗಳು ತೆಗೆದುಕೊಳ್ಬೇಕು ಇವರು. ಏನಪ್ಪ ಪಿತ್ತ ಶಾಮಕಗಳು? ಖಾರ ಮೊದಲು ತಿನ್ನೋದನ್ನ ಕಡಿಮೆ ಮಾಡ್ಕೊಳ್ಳಿ. ಸೊ ಆಮೇಲೆ ತುಂಬಾ ಹುಳಿ ಪದಾರ್ಥಗಳನ್ನ ಹೆಚ್ಚಾಗಿ ತಿನ್ಬೇಡಿ. ವೇಳೆಗೆ ಸರಿಯಾಗಿ ಊಟ ಮಾಡಿ. ಆಮೇಲೆ ಹೊಟ್ಟೆಗೆ ಮಿತಿಮೀರಿ ತಿನ್ನಕ್ ಹೋಗಬೇಡಿ. ನಿಮ್ಮ ಹೊಟ್ಟೆ 4 ಭಾಗ ಮಾಡಿಕೊಂಡು 2 ಭಾಗ ಗಟ್ಟಿ ಆಹಾರ, 1 ಭಾಗ ನೀರಾಹಾರದಲ್ಲಿ ತುಂಬಿಸ್ಕೊಳ್ಳಿ. ಕಂಠಪೂರ್ತಿಯಾಗಿ ಊಟ ಮಾಡ್ತಕ್ಕಂಥ ಅಭ್ಯಾಸಗಳು ಒಳ್ಳೆಯದಲ್ಲ. ಇದಾದ ನಂತರ ಆಮೇಲೆ ಇವರಿಗೆ ಇದೆಲ್ಲ ಸ್ವಲ್ಪ ಫಾಲೋ ಮಾಡಿಕೊಂಡು ಆಮೇಲೆ ಇವರು ಔಷಧಿಗಳಲ್ಲಿ ಉದಾಹರಣೆಗೆ ತುಂಬಾ ಸುಲಭವಾಗಿರ್ತಕ್ಕಂಥದ್ದು ಇವರಿಗೆ ಈ ಅತಿ ಮಧುರ ಅಂತ ಒಂದು ಸಿಗುತ್ತೆ. ಅತಿ ಮಧುರ, ಎಷ್ಟಿ ಮಧು ಅಂತ ಹೇಳ್ತಾರೆ. ಎಲ್ಲ ಅಂಗಡಿಗಳಲ್ಲೂ ಅದ್ರ ಚೂರ್ಣನೂ ಸಿಗುತ್ತೆ. ಈ ಬೆಟ್ಟದ ನೆಲ್ಲಿಕಾಯಿ ಚೂರ್ಣ ಎಲ್ರಿಗೂ ಗೊತ್ತಿದೆ. ಬೆಟ್ಟದ ನೆಲ್ಲಿಕಾಯಿ, ಈ ಬೆಟ್ಟದ ನೆಲ್ಲಿಕಾಯಿ ಚೂರ್ಣ ಮತ್ತೆ ಅತಿ ಮಧುರ ಚೂರ್ಣವನ್ನ ಎರಡವನ್ನು ಸಮ ಪ್ರಮಾಣದಲ್ಲಿ ಬೆರೆಸಿಟ್ಕೊಂಡ್ಬಿಡಿ. ಒಂದು ಅರ್ಧ ಚಮಚ ಚೂರ್ಣ ತೆಗೆದುಕೊಂಡು ಸ್ವಲ್ಪ ತುಪ್ಪ ಸಕ್ಕರೆನಲ್ಲಿ ಬೆರೆಸಿಬಿಟ್ಟು ದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಒಂದ್ಸಲ, ಸಾಯಂಕಾಲ ಒಂದ್ಸಲ ತಿಂತಾ ಬನ್ನಿ. ಮೇಲೆ 1 ಲೋಟ ಹಾಲು ಕುಡೀರಿ. ಇವರ ಸಮಸ್ಯೆ 1 ವಾರದಲ್ಲಿ ಪರಿಹಾರ. ಅವರ ಮೊಬೈಲ್ ಸಂಖ್ಯೆ ನಿಮ್ಮ ಟಿವಿ ಪರದೆ ಮೇಲೆ ಈಗಾಗಲೇ ಬರ್ತಾ ಇದೆ. ಅದನ್ನ ಬರೆದಿಟ್ಕೊಂಡು ಇದು ಕಾರ್ಯಕ್ರಮದ ಕಡೆಯಲ್ಲಿ ಅವ್ರ ವಿಳಾಸ ಕೂಡ ಕೊಡ್ತಾ ಇದ್ದೇನೆ. ಅವ್ರನ್ನ ಹೋಗಿ ಭೇಟಿ ಮಾಡ್ಬೋದು. ಹೌದು, ಅಲ್ಲ 887 ಅಲ್ಲ, ನೀವು ನೋಡ್ತಾ ಇರಿ, ಟಿವಿ ಪರದೆ ನೋಡ್ತಾ ಇರಿ. ಅವರ ನಂಬರ್ ಕೆಳಗಡೆ ಬರ್ತಾ ಇದೆ ನಿಮಗೆ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಓಕೆ,
ಹಾಗೆ ನಾವು ಮಾತಾಡ್ತಾ ಇದ್ವಿ, ಈಗ ಇವ್ರು ಹೇಳಿದ್ರು ಇವ್ರಿಗಿರುವಂಥ ಸಮಸ್ಯೆ ಕೂಡ ನಾವು ಮಾತಾಡ್ತಾ ಇರೋ ಒಂದು ವಿಚಾರದಲ್ಲೇ ಬಂತು ಅಂತ ಹೇಳಿದ್ರಿ. ಹಾಗೆ ಈ ಒಂದು ಆಯುರ್ವೇದದಲ್ಲಿ ಎಲ್ಲ ಕಾಯಿಲೆಗಳಿಗೆ ಔಷಧಿಯನ್ನು ಕೊಡುವಾಗ ಕೆಲವಷ್ಟು ಅದರಲ್ಲಿ ಎಲ್ಲ ಚಿಕಿತ್ಸಾ ಕ್ರಮಗಳಲ್ಲಿ ಪಂಚಕರ್ಮದ ಚಿಕಿತ್ಸೆ ಬಗ್ಗೆ ಹೇಳಿದ್ರಿ, ಚಿಕಿತ್ಸೆಗಳು ಯಾವ್ಯಾವ ಥರ ಮಾಡಬೇಕು ಅಂತ. ಅದರಲ್ಲಿ ಚಿಕಿತ್ಸೆ ನಾವು ಔಷಧಿ ತಗೊಳ್ಳುವಾಗ ಅದು ಉಷ್ಣ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಮತ್ತೊಂದು ಕರೆ ಬಂದಿದೆ, ತಗೊಂಡು ಬರ್ತೀವಿ. ಹಲೋ ನಮಸ್ಕಾರ. ಹೇಳಿ ಹೇಳಿ, ಎಲ್ಲಿಂದ ಮಾತಾಡ್ತಿದ್ದೀರಿ? ಹೇಳಿ. ನನ್ನ ಮಗಳಿಗೆ 3 ವರ್ಷ, ಅವರಿಗೆ ಈಗ 6 ತಿಂಗಳಿಂದ ಕಿಡ್ನಿ ಇನ್ಫೆಕ್ಷನ್ ಆಗಿದೆ. ಓಕೆ. ಪ್ರತಿ ಸಾರಿ ಇನ್ಫೆಕ್ಷನ್ ಆಗುತ್ತೆ, ಕೆಮ್ಮು ತರ ಬರುತ್ತೆ. ಪ್ರತಿ ಸಾರಿ 15 ದಿವಸಕ್ಕೆ 1 ತಿಂಗಳಿಗೆ ನಾವು ಅಡ್ಮಿಟ್ ಮಾಡ್ಬೇಕಾಗುತ್ತೆ. ಸರಿ. ಅದು ಯೂರಿನ್ ಬಾರ್ ಕಟ್ಟಾಗಿ ಹೋಗ್ಬಿಡ್ತೀವಿ, ಬುದ್ಧಿ ಜಾಸ್ತಿ ಮಾಡೋಂಗಿಲ್ಲಂತೆ. ನೆಫ್ರೋಟಿಕ್ ಸಿಂಡ್ರೋಮ್ ಅಂತ ಹೇಳ್ತಾರೆ ಅವರು. ಸರಿ ಸರಿ. ನಿಮ್ಮಿದ್ರಲ್ಲಿ ಏನಾದ್ರೂ ಇದೆಯಾ ಸರ್? ನಿಮ್ಮಿದ್ರಲ್ಲಿ ಏನ್ಬೇಡಿ, ಆಯುರ್ವೇದ ನಮ್ಮ ದೇಶದ್ದು, ನಿಮ್ಮದು ನಮ್ಮ ಆಯುರ್ವೇದ ಅಂತ ಹೇಳಿ. ನಮ್ಮದ್ರಲ್ಲಿ ಏನಾದ್ರೂ ಇದೆಯಾ ಸರ್ ಅಂತ ಕೇಳಿ. ಅದು ಹೇಳಿ ನೋಡಿ. ಇದಕ್ಕೆ ಅತ್ಯಂತ ಸೂಕ್ತವಾಗಿರ್ತಕ್ಕಂಥ ಚಿಕಿತ್ಸೆಗಳು ಆಯುರ್ವೇದದಲ್ಲಿ ಬೇಕಾದಷ್ಟಿದೆ. ಇವಾಗ ನೀವು ಹೇಳ್ತಾ ಇರ್ತಕ್ಕಂತಹ ರೋಗದ ಚಿಹ್ನೆಗಳು, ಮಗುಗೆ ಸ್ವಲ್ಪ ಮೂತ್ರದ ತೊಂದರೆ ಇರುತ್ತೆ. ಆಮೇಲೆ ಅದು ಮೂತ್ರನ ನೀವು ಪರೀಕ್ಷೆ ಮಾಡಿಸಿದಾಗ ಅದರಲ್ಲಿ ಒಮ್ಮೊಮ್ಮೆ ಕೀವಿನ ಅಂಶ ಕಾಣಬಹುದು, ಅಂದ್ರೆ ಪಸ್ಸೆಲ್ಸ್ ಅಂತ ಅನ್ನೋದು ಇರುತ್ತೆ. ಆಮೇಲೆ ಮಗುಗೆ ನೆಫ್ರೋಟಿಕ್ ಸಿಂಡ್ರೋಮ್ ಇದೆ ಅಂತ ಹೇಳಿದ್ರಿ, ಅಂದ್ರೆ ಸ್ವಲ್ಪ ಊತ ಗೀತ ಮುಖ ಇದೆಲ್ಲ ಕಾಣಿಸ್ಬಹುದು. ಸೊ ಇದು ಮತ್ತೆ ಪದೇ ಪದೇ ಸ್ವಲ್ಪ ಜ್ವರಗಳು ಬೇಕಾದ್ರೂ ಬರಬಹುದು. ಹೀಗೆ ಬಿಟ್ರೆ ಮಗುವಿನ ಈ ಒಂದು ಕಿಡ್ನೀಸ್ ತೊಂದರೆ ಆಗುತ್ತೆ. ಸೊ ಈಗ ಇದು ಸಾಮಾನ್ಯವಾಗಿ ಇದಕ್ಕೆ ಆಂಟಿಬಯೋಟಿಕ್ಸ್ ಇಂಥವೆಲ್ಲ ಸಾಕಷ್ಟು ತೆಗೆದುಕೊಂಡಿರ್ತಾರೆ. ಮೂತ್ರ ಜಾಸ್ತಿ ಹೋಗ್ತಕ್ಕಂಥ ಔಷಧಿಗಳೆಲ್ಲ ಕೊಟ್ಟಿರ್ತಾರೆ ಮಗುಗೆ. ಸೊ ಇಂಥ ಕೆಲವು ರೋಗಿಗಳನ್ನ ಆಯುರ್ವೇದದಲ್ಲಿ ಅತ್ಯಂತ ಯಶಸ್ವಿಯಾಗಿ ಚಿಕಿತ್ಸೆ ಮಾಡಬಹುದು. ಇದಕ್ಕೆ ನಾವು ಮುಖ್ಯವಾಗಿ ನಾವೇನ್ ಮಾಡ್ತೀವಿ, ರೋಗಿ ನೋಡಿಕೊಂಡು ಏನಾದ್ರೂ ಪಂಚಕರ್ಮ ಚಿಕಿತ್ಸೆ ಅವಶ್ಯಕತೆ ಇದ್ರೆ ನಾವು ಅದನ್ನು ಅಳವಡಿಸ್ಕೊಳ್ತೇವೆ. ಸ್ವಲ್ಪ ಒಂದೆರಡು ಸಲ ಬೇದಿಗಳಿಗೂ ಕೊಡಬೇಕಾಗತ್ತೆ ಇಂಥ ಮಕ್ಕಳಿಗೆ. ಆಮೇಲೆ ಇದಾದ ನಂತರ ಇವರ ಈ ಒಂದು ಮೂತ್ರವಾಹ ಸಂಸ್ಥಾನ ಏನಿದೆ, ಶ್ರೋತಸ್ಸು, ಅದನ್ನ ಸರಿ ಮಾಡ್ತಕ್ಕಂಥ ಔಷಧಿಗಳು ಆಯುರ್ವೇದದಲ್ಲಿದೆ. ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಈ ಒಂದು ನೆಗ್ಗಿಲು ಮುಳ್ಳು ಅಂತ, ನೆಗ್ಗಿಲು ಮುಳ್ಳು ಗೋಕ್ಷುರ ಅಂತ ಕರೀತಾರೆ. ಅದು ಮುಳ್ಳು ತರ ಇರುತ್ತೆ, ಕಾಲಿಗೆಲ್ಲ ಚುಚ್ಚತಕ್ಕಂಥ ಒಂದು ದ್ರವ್ಯ, ಅಂದ್ರೆ ಒಂದು ಮೂಲಿಕೆ. ಸೊ ಅದು ಎಲ್ಲ ಫೀಲ್ಡ್ಸ್ ಅಲ್ಲೂ ಸಿಗುತ್ತೆ, ಹೊಲಗಳಲ್ಲಿ ಅಲ್ಲಿ ಇಲ್ಲಿ ಬೆಳೆದಿರುತ್ತೆ, ಗಂದಿಗೆ ಅಂಗಡಿಗಳಲ್ಲಿ ಮಾರ್ತಾರೆ, ತಗೊಳ್ಬೋದು. ಅದರ ಒಂದು ನೀವು ಅದು ಬೀಜಗಳು ಸಿಗುತ್ತೆ, ಅದು ಇದರಲ್ಲಿ ಮುಳ್ಳಿನ ರೂಪದಲ್ಲಿ ಇರೋದು. ಅದನ್ನು ನೀವು ತೆಗೆದುಕೊಂಡು ಬಂದು ಚೆನ್ನಾಗಿ ಕುಟ್ಬಿಟ್ಟು ಪುಡಿ ಮಾಡ್ಕೊಳ್ಳಿ. ಒಂದು ಅರ್ಧ ಚಮಚದಷ್ಟು ಪುಡಿಗೆ 1 ಲೋಟ ನೀರು ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಅರ್ಧ ಲೋಟ ಕಿಳಿಸಿ ಅದರ ಕಷಾಯನ ಮಗುಗೆ ದಿವಸಕ್ಕೊಂದು 3 ಸಲ ಕೊಡ್ತಾ ಇರಿ. ಮಗು ತುಂಬಾ ಚೆನ್ನಾಗಿ ಹೋಗುತ್ತೆ. ಅದು ಕಿಡ್ನಿಗಳಿಗೆ ಬಲವನ್ನು ಸಹ ಕೊಡುತ್ತೆ. ಇದು ಕೇವಲ ಮನೆ ಔಷಧಿಯಾಗಿ ನೀವು ಮಾಡ್ಕೊಳ್ಬಹುದಷ್ಟೇ. ಆದ್ರೆ ಅದು ತುಂಬಾ ಗಂಭೀರವಾಗಿರ್ತಕ್ಕಂಥ ಪರಿಸ್ಥಿತಿ ಆದ್ರೆ ವೈದ್ಯರು ನೋಡ್ಬೇಕಾಗತ್ತೆ. ಸೊ ವೈದ್ಯರು ನೋಡಿದಾಗ ಏನ್ ಮಾಡ್ತಾರೆ, ನಾನು ಈಗಾಗಲೇ ಹೇಳಿದಾಗೆ ಪಂಚಕರ್ಮ ಚಿಕಿತ್ಸೆ ಇದ್ರೆ ಅಳವಡಿಸಿಕೊಂಡು ಅದಾದ ನಂತರ ಕೆಲವು ಔಷಧಿಗಳು ಆಯುರ್ವೇದದಲ್ಲಿ ಬೇಕಾದಷ್ಟಿದೆ. ಇವಾಗ ಶತಾವರಿ ಘೃತ ಅಂತ ಅನ್ನೋದಿದೆ, ಚಂದ್ರಪ್ರಭಾವಟಿ ಅನ್ನೋದಿದೆ, ಚಂದನಾದಿ ವಟಿ ಅಂತ ಅನ್ನೋದಿದೆ, ಶೋಥಾರಿ ಮಂಡೂರ ಅಂತ ಅನ್ನೋದಿದೆ. ಸೊ ಹೀಗೆ ಮೂತ್ರವಾಹ ಸಂಸ್ಥಾನದ ಮೇಲೆ ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಕ್ಕಂಥ ಅನೇಕ ಔಷಧಿಗಳಿದೆ. ಸೊ ಹಾಗಾಗಿ ಅವುಗಳನ್ನು ಕೊಟ್ಟಲ್ಲಿ ಮಗು ಸರೋಗುತ್ತೆ. ಸೊ ಹೀಗಾಗಿ ಅವರು ಬೇಕಾದ್ರೆ ತಾತ್ಕಾಲಿಕವಾಗಿ ಗೋಕ್ಷುರವನ್ನು ಉಪಯೋಗಿಸ್ಕೊಳ್ಬಹುದು. ಆಯುರ್ವೇದ ವೈದ್ಯರನ್ನ ಸಂಪರ್ಕ ಮಾಡಿ ಅವರ ಸಲಹೆ ತೆಗೆದುಕೊಳ್ಳೋದು ಇನ್ನೂ ಸೂಕ್ತ. ಓಕೆ ಓಕೆ. ನೀವು ಡಾಕ್ಟರ್ನ ಭೇಟಿ ಮಾಡ್ಬೇಕಂತ ಇದ್ರೆ ಅವರ ಒಂದು ಮೊಬೈಲ್ ಸಂಖ್ಯೆ ನಿಮ್ಮ ಟಿವಿ ಪರದೆ ಮೇಲೆ ಈಗಾಗಲೇ ಬರ್ತಾ ಇದೆ. ಕಾರ್ಯಕ್ರಮದ ಕಡೆಯಲ್ಲಿ ಅವರ ವಿಳಾಸ ಕೂಡ ನಾನು ಕೊಡ್ತಾ ಇದ್ದೇನೆ. ಅವ್ರನ್ನ ಬಂದು ಭೇಟಿ ಮಾಡಿ ನಿಮ್ದು ಒಂದು ಸಮಸ್ಯೆ ಏನಿದೆ ಅದಕ್ಕೆ ಪರಿಹಾರವನ್ನ ಕಂಡುಕೊಳ್ಬಹುದು. ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು. ಹಾಗೆ ಉಷ್ಣ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಉಷ್ಣ, ಈ ಉಷ್ಣ ಅಂತ ಅನ್ನೋದು ಏನಾಗುತ್ತೆ ಅಂದ್ರೆ, ಇವಾಗ ನೋಡಿ, ನಾನು ಆಗ್ಲೇ ದೋಷಗಳ ವಿಚಾರದಲ್ಲಿ ಹೇಳಿದೆ, ವಾತ ಪಿತ್ತ ಕಫಗಳು ಅಂತ. ಸಾಮಾನ್ಯವಾಗಿ ಈ ವಾತದ ದೋಷ ಮತ್ತು ಕಫದ ದೋಷಗಳಿದ್ದಾಗ ನಾವೇನ್ ಮಾಡ್ತೀವಿ, ಅದನ್ನು ನಿಗ್ರಹಿಸೋದಕ್ಕೆ ಉಷ್ಣವೀರ್ಯವಾಗಿರ್ತಕ್ಕಂಥ ಔಷಧಿಗಳನ್ನು ಕೊಡ್ತೇವೆ.
ಈ ಅವುಗಳಲ್ಲಿ ಈ ಶುಂಠಿ ಮುಂತಾದವೆಲ್ಲನೂ ಉಪಯೋಗವಾಗುತ್ತೆ. ಜನಗಳಿಗೆ ಏನಾಗ್ಬಿಡುತ್ತೆ, ಈ ಶುಂಠಿ ಇವೆಲ್ಲ ತೆಗೆದುಕೊಂಡಾಗ ಹೋಗುವಾಗ ಉರಿ ಆಗೋದು, ರಾತ್ರಿ ನಿದ್ದೆ ಬರೋದು, ಇದು ಜಾಸ್ತಿ ತಗೊಂಡ್ರೆ ಇವೆಲ್ಲ ಆಗುತ್ತೆ. ಆಯುರ್ವೇದ ಔಷಧಿನಲ್ಲಿ ಇವೆಲ್ಲ ಬೀಳೋದ್ರಿಂದ ಆಯುರ್ವೇದ ಔಷಧಿಗಳು ಉಷ್ಣ ಎಂಬತಕ್ಕಂಥ ತಪ್ಪು ಕಲ್ಪನೆಗೆ ಒಳಗಾಗಿರ್ತಾರೆ. ಒಂದು. ಎರಡನೇದು ಏನಾಗುತ್ತೆ, ಇವಾಗ ಆಯುರ್ವೇದ ಔಷಧಿಗಳು ಕ್ಷೇಮಕರವಾಗಿರ್ತಕ್ಕಂಥ ಔಷಧಿಗಳು ಅಂತ ಅನ್ನೋದು ಜನಸಾಮಾನ್ಯರಿಗೆ ಎಲ್ರಿಗೂ ಗೊತ್ತು. ಕಾಯಿಲೆಗಳು ಬಂದಾಗ ಇವಾಗ ಆಯುರ್ವೇದ ಔಷಧಿಗಳು ದವಾಖಾನೆಗಳಲ್ಲಿ ಯಾವ ವೈದ್ಯರ ಶಿಫಾರಸ್ಸಿಲ್ಲದೆ ಬಿಕ್ರಿ ಆಗೋದೇ ಜಾಸ್ತಿ. ಅಂದ್ರೆ ರೋಗಿಗಳು ತಾವಾಗಿ ಹೋಗಿ ತೆಗೆದುಕೊಂಡು ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡ್ಬಿಡ್ತಾರೆ. ಹಾಗಾಗ್ಬಿಟ್ಟು ಏನಾಯ್ತು, ಅವ್ರಿಗೆ ಸರಿಯಾದ ಒಂದು ಪರಿಜ್ಞಾನ ಇಲ್ಲದೆ ಇರೋದ್ರಿಂದ ಯಾವ ಔಷಧಿ ಯಾವ್ದಕ್ ತಗೊಳ್ಬೇಕು, ಎಷ್ಟು ತಗೊಳ್ಬೇಕು ಅಂತ ಅನ್ನೋದು ಗೊತ್ತಿರಲ್ಲ. ಅವನೇರೋ ಮೆಡಿಕಲ್ ಸ್ಟೋರ್ ಅನ್ನು ಹೇಳ್ಬೋದು, ಅಥವಾ ಇವರೇ ಹೋಗಿ ಇಂಥ ಔಷಧಿ ಕೊಡು ಅಂತ ಹೇಳ್ತಾರೆ, ತಗೊಂಡ್ಬಿಡ್ತಾರೆ. ಹೀಗಾಗಿ ಒಂದು ಸರಿಯಾದ ರೀತಿನಲ್ಲಿ ಒಂದು ಔಷಧಿ ಸೇವನೆ ಆಗದೆ ಇರೋದ್ರಿಂದ ಅದರ ಒಂದು ಪರಿಣಾಮದಿಂದ ಅವ್ರಿಗೆ ಉಷ್ಣ ಆಗ್ಬೋದು, ಮತ್ತೊಂದು ಆಗ್ಬೋದು. ಆದ್ರೆ ಒಬ್ಬ ಆಯುರ್ವೇದ ವೈದ್ಯರು ಒಂದು ರೋಗಿ ನೋಡಿ ಅದಕ್ಕೆ ಇಂಥ ಔಷಧಿ ಬೇಕು ಅಂತ ಕೊಟ್ಟಾಗ ಯಾವ ಉಷ್ಣವೂ ಆಗೋದಿಲ್ಲ, ಏನೂ ಆಗೋದಿಲ್ಲ. ಹಾಗಾಗಿ ಈ ಉಷ್ಣ ಆಗತ್ತೆ ಎಂಬತಕ್ಕಂಥದ್ದು ಒಂದು ತಪ್ಪು ಕಲ್ಪನೆ. ಓಕೆ. ಅದಲ್ಲದೆ ಮತ್ತೆ ಈಗ ಒಂದು ಆಯುರ್ವೇದ ವೈದ್ಯ ಪದ್ಧತಿಯಲ್ಲಿ ಶಸ್ತ್ರಚಿಕಿತ್ಸೆ ಉಂಟಾ ಅಂತ ಹೇಳಿ, ಅದು ಕೂಡ ಇಲ್ವೋ ಏನೋ ಅಂತ ಒಂದು ಪ್ರಶ್ನೆ ಎಲ್ಲರಲ್ಲೂ ಕಾಡುತ್ತೆ. ಆಯುರ್ವೇದದಲ್ಲಿ ಶಸ್ತ್ರಚಿಕಿತ್ಸೆ ಹೇಗಿತ್ತು ಹಿಂದೆ ಅಂತಂದ್ರೆ, ಸುಶ್ರುತ ಇವತ್ತಿನ ದಿವಸ 3 ಉದಾಹರಣೆಗಳು ಕೊಡೋದಕ್ಕೆ ನಾನು ಇಷ್ಟಪಡ್ತೇನೆ. ಒಂದು, ಇವತ್ತಿನ ಪ್ಲಾಸ್ಟಿಕ್ ಚಿಕಿತ್ಸೆ ಏನಿದೆ, ಪ್ಲಾಸ್ಟಿಕ್ ಸರ್ಜರಿ, ಅಲಂಕಾರಿಕ ಶಸ್ತ್ರಚಿಕಿತ್ಸೆ ಏನಿದೆ, ಇದರ ಪಿತಾಮಹನೇ ಸುಶ್ರುತ. ಸೊ ಹಾಗಾಗಿ ಮೂಗು ಸೊಟ್ಟಗಿದ್ದಾಗ ಅದನ್ನ ನೆಟ್ಟಗೆ ಮಾಡೋದು, ಆಮೇಲೆ ಶರೀರದ ಅಂಗಾಂಗಗಳನ್ನ ದೊಡ್ಡದು ಮಾಡ್ಕೊಳ್ಳೋದು, ಚಿಕ್ಕದು ಮಾಡ್ಕೊಳ್ಳೋದು. ಸೊ ಹೀಗಾಗ್ಬಿಟ್ಟು ಈ ಅಲಂಕಾರಕ್ಕೆ ಸಂಬಂಧಪಟ್ಟಂತಹ ಅನೇಕ ಪ್ಲಾಸ್ಟಿಕ್ ಸರ್ಜರಿಗಳು ಏನು ನಡೀತಾ ಇದೆ, ಅದರ ಕುರುಹು, ಅದರ ಮೂಲ ಇರೋದು ನಮ್ಮ ಸುಶ್ರುತ ಸಂಹಿತೆಯಲ್ಲಿ. ಅದನ್ನ ಮಾಡರ್ನ್ ಸರ್ಜರಿನೂ ಎಲ್ಲ ಒಪ್ಕೊಂಡು ಮಾಡರ್ನ್ ಸರ್ಜಿಕಲ್ ಬುಕ್ಸ್ ಅಲ್ಲಿ ಸುಶ್ರುತನ ಹೆಸರು ಮೊದಲನೇದಾಗಿ ಹೇಳ್ತಾರೆ. ಇದು ಒಂದು. ಎರಡನೇದು, ಆಯುರ್ವೇದದ ಶಸ್ತ್ರಚಿಕಿತ್ಸೆ ಅಂತಂದಾಗ ಬರೀ ಶರೀರ ಒಂದು ಕೊಯ್ಯೋದು ಮಾತ್ರವೇ ಅಲ್ಲ, ಅಗ್ನಿಕರ್ಮ ಅಂತ ಬರುತ್ತೆ. ಅಂದ್ರೆ ಪ್ರಾಯಶಃ ಹಿಂದೆ ಎಲ್ಲ ಚುಟಿಕೆ ಹಾಕೋದು ಇಂಥದ್ದೆಲ್ಲ ಇತ್ತಲ್ಲ, ಕೆಲವು ಭಾಗಗಳನ್ನ ಸುಡೋದು. ಇವತ್ತಿನ ದಿವಸನೂ ಕೆಲವು ಆಯುರ್ವೇದ ವೈದ್ಯರು ಇದನ್ನ ಪೈಲ್ಸ್ಗೆ ಅದಕ್ಕೆಲ್ಲಾನು ಉಪಯೋಗ ಮಾಡ್ತಾ ಇದ್ದಾರೆ. ಅದರಲ್ಲಿ ಕ್ಷಾರಕರ್ಮ ಇವೆಲ್ಲ ಬರುತ್ತೆ. ಅಗ್ನಿಕರ್ಮ ಅಂತ, ಕ್ಷಾರಕರ್ಮ ಅಂತ ಇನ್ನೊಂದು ಈಗಾಗಲೇ ನಾನು ಹೇಳಿದೆ. ಇವೆಲ್ಲವೂ ಕೂಡ ನಮ್ಮ ಈ ಶಸ್ತ್ರಚಿಕಿತ್ಸೆನಲ್ಲೇ ಸೇರ್ಕೊಳ್ಳುತ್ತೆ. ರಕ್ತ ಮೋಕ್ಷಣ ಅಂತ ಇನ್ನೊಂದು, ಅಂದ್ರೆ ಈ ಕೆಟ್ಟ ರಕ್ತವನ್ನ ತೆಗೀತಕ್ಕಂಥ ರೀತಿ, ಅದನ್ನ ಸಿರೇನ ಅದನ್ನ ಓಪನ್ ಮಾಡಿ ತೆಗೆಯೋದು ಒಂದು, ಈ ಜಿಗಣೆ ಇವುಗಳನ್ನೆಲ್ಲ ಕಚ್ಚಿಸಿ ಕೆಟ್ಟ ರಕ್ತ ಅಂತ ತೆಗೀತಕ್ಕಂಥದ್ದು ಇನ್ನೊಂದು. ಹೀಗೆ ಅನೇಕ ವಿಧಾನಗಳು ಆಯುರ್ವೇದದಲ್ಲಿದೆ. ಇದು ಕೂಡ ಶಸ್ತ್ರಚಿಕಿತ್ಸೆನಲ್ಲೇ ಬರುತ್ತೆ. ಹಾಗಾಗಿ ಇವತ್ತಿನ ದಿವಸ ಈ ಒಂದು ಪೈಲ್ಸ್ ಅಥವಾ ಈ ಒಂದು ಮೂಲವ್ಯಾಧಿ ಏನಿದೆ, ಅದಕ್ಕೆ ನಮ್ಮ ಆಯುರ್ವೇದದ ಈ ಒಂದು ಕ್ಷಾರ ಸೂತ್ರ ಎಂಬತಕ್ಕಂಥ ಚಿಕಿತ್ಸೆ ಅತ್ಯಂತ ಪ್ರಸಿದ್ಧಿ ಪಡೆದಿರ್ತಕ್ಕಂಥದ್ದು. ಸೊ ಸಾಮಾನ್ಯವಾಗಿ ಈ ಕೆಲವು ಆಧುನಿಕ ರೀತಿಯ ಶಸ್ತ್ರಚಿಕಿತ್ಸೆಗಳು ಒಳಗಾದಾಗ ಈ ಮೂಲವ್ಯಾಧಿ ಆಗ್ಬೋದು, ಭಗಂಧರ ಅಂದ್ರೆ ನಾಡಿ ವ್ರಣ ಆಗ್ಬೋದು, ಇವುಗಳನ್ನೆಲ್ಲ ಮಾಡಿಸ್ಕೊಂಡಾಗ ಏನಾಗುತ್ತೆ, ಮತ್ತೆ ಅದು ಕಾಯಿಲೆ ಪುನರಾವರ್ತನೆ ಆಗ್ತಕ್ಕಂಥ ಸಂಭವ ಇರುತ್ತೆ. ಆದ್ರೆ ನಮ್ಮ ಆಯುರ್ವೇದದ ಚಿಕಿತ್ಸೆ ಕ್ಷಾರಸೂತ್ರ ಮುಂತಾದವು ಮಾಡಿಸ್ಕೊಂಡ್ಮೇಲೆ ಮತ್ತೆ ಅದು ಬರ್ತಕ್ಕಂತಹ ಅವಕಾಶಗಳು ಇರೋದಿಲ್ಲ. ಸೊ ಹೀಗಾಗಿ ಇವತ್ತಿನ ದಿವಸ ಆಯುರ್ವೇದದ ಈ ಶಸ್ತ್ರಚಿಕಿತ್ಸೆಗಳು ಕೂಡ ಸಾಕಷ್ಟು ಪ್ರಚಲಿತದಲ್ಲಿದೆ. ಇಷ್ಟೇ ಅಲ್ಲದೆ ಆಯುರ್ವೇದದಲ್ಲಿ ಇದು ಈ ಇರುವೆಗಳನ್ನು ಜೋಡಿಸಿ ಈ ಸರ್ಜರಿ ಮಾಡಿರ್ತಕ್ಕಂಥ ಜಾಗವನ್ನು ಕೂಡಿಸೋದು ಹೇಳಿದ್ದಾನೆ. ಇವತ್ತಿನ ದಿವಸ ಬ್ರಿಟಿಷ್ನವರು ಇಂಗ್ಲೆಂಡಲ್ಲಿ ಇದ್ರ ಮೇಲೆ ರಿಸರ್ಚ್ ಮಾಡಿ ಇದು ಅತ್ಯುತ್ತಮವಾಗಿರ್ತಕ್ಕಂಥ ವಿಧಾನ ಅಂತ ಅನ್ನೋದನ್ನ ಅದು ಪ್ರಯೋಗಗಳು ಮಾಡಿ ಹೇಳಿದ್ದಾರೆ, ಇದನ್ನು ಅಳವಡಿಸಿಕೊಂಡಿದ್ದಾನೆ. ಈ ರೀತಿಯಾಗಿ ನಮ್ಮ ಸುಶ್ರುತ ಸಂಹಿತೆಯಲ್ಲಿ ಅಡಕವಾಗಿರ್ತಕ್ಕಂಥ ಅನೇಕ ಶಸ್ತ್ರಚಿಕಿತ್ಸೆಗಳ ವಿಧಾನಗಳು ಇವತ್ತಿನ ದಿವಸ ಅದನ್ನು ನಾವು ಪ್ರಯೋಗ ಮಾಡಬೇಕು, ಅದರ ಪ್ರಯೋಜನ ಪಡಿಬೇಕು. ನಾವು ಹಿಂದೆ ನಮ್ಮ ಕಥೆಗಳನ್ನು ನೋಡಿದಾಗ ಮೈಥಾಲಜಿದು, ಅವನು ತಲೆನೇ ತೆಗೆದು ಬಿಡ್ತಾನೆ ಶಿವ ಒಬ್ಬಂದು, ಮತ್ತೆ ತಲೆ ಜೋಡಿಸ್ತಾರೆ, ಒಂದು ಮೇಕೆ ತಲೆ ತಗೊಂಬಂದು ಜೋಡಿಸ್ತಾರೆ ಅವನಿಗೆ, ದಕ್ಷನಿಗೆ. ಅದೇ ರೀತಿನೇ ಇಂದ್ರನ ಅವನಿಗೆ ವೃಷಣ ಬೀಜಗಳೇ ಇಲ್ಲದೆ ಇದ್ದಾಗ ಟಗರಿನ ವೃಷಣ ಬೀಜ ತೆಗೆದುಕೊಂಡ್ಬಂದು ಜೋಡಿಸ್ತಾರೆ. ಹೀಗೆ ಈ ಸರ್ಜರಿಗಳು ಭಾಗಗಳನ್ನು ಬದಲಾವಣೆ ಮಾಡಿ ಇಡ್ತಕ್ಕಂಥದ್ದನ್ನೆಲ್ಲದನ್ನು ನಮ್ಮ ಆಯುರ್ವೇದ ಶಸ್ತ್ರಚಿಕಿತ್ಸೆನಲ್ಲಾಗ್ಲಿ ನಮ್ಮ ಈ ಕೆಲವು ಕಥೆಗಳಲ್ಲಾಗ್ಲಿ ನಾವು ಅದನ್ನು ನೋಡ್ತೇವೆ. ಅದೇನು ಇಲ್ಲ ಅಂತಿರ್ಲಿಲ್ಲ.
ಆಯುರ್ವೇದ ಇದರಲ್ಲಿ ನಮ್ಮ ಈ ಸುಶ್ರುತ ಸಂಹಿತೆಯಲ್ಲಿ ಇವುಗಳ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟಿದ್ದಾನೆ. ಇನ್ನೂ ಬೆಳಕಿಗೆ ಬರದೇ ಇರತಕ್ಕಂಥ ಅನೇಕ ವಿಚಾರಗಳು ಸುಶ್ರುತ ಸಂಹಿತೆಯಲ್ಲಿ ಇವೆ. ಓಕೆ. ಹಾಗೆ ಈ ಒಂದು ಔಷಧಿಗಳನ್ನು ಸಾಮಾನ್ಯವಾಗಿ ತಗೊಳ್ಳುವಾಗ ಕೆಲವರು ನನಗಾಗಿ ಬರೋದಿಲ್ಲ ಅಂತ ಹೇಳ್ತಾರೆ, ಆಯುರ್ವೇದ ಔಷಧಿ ನಮಗೆ ಆಗೋದಿಲ್ಲ, ನಮ್ಮ ಒಗ್ಗೋದಿಲ್ಲ ಅಂತ ಹೇಳಿ. ಈ ಥರ ಆಗೋದಕ್ಕೆ ಕಾರಣ ಇದೆಯಾ, ಆಗುತ್ತಾ ಹಾಗೆ? ನೋಡಿ, ಇದಕ್ಕೆ 2-3 ಕಾರಣಗಳಿದೆ. ಮೊದಲನೇ ಕಾರಣ ಅಂತಂದರೆ, ನಮ್ಮ ಇಂದಿನ ಆಧುನಿಕ ಜನ ನಾವು ಏನು ಮಾಡ್ತಾ ಇದ್ದೇವೆ, ಹೆಚ್ಚಾಗಿ ನಮ್ಮ ಜೀವನದ ಎಲ್ಲ ಶೈಲಿಗಳಲ್ಲಿ ನಾವು ಪಾಶ್ಚಿಮಾತ್ಯರನ್ನು ಅನುಕರಣೆ ಮಾಡ್ತಾ ಇದ್ದೇವೆ. ನಮ್ಮ ಉಡುಗೆ ತೊಡುಗೆಗಳಾಗ್ಬೋದು, ನಮ್ಮ ಭಾಷೆ ಆಗ್ಬೋದು, ನಮ್ಮ ಊಟೋಪಚಾರಗಳಾಗ್ಬೋದು. ಹಾಗೇನೇ ನಮ್ಮ ಸಮಾಜ ಸ್ವಲ್ಪ ಮಟ್ಟಿಗೆ ಈ ಪಾಶ್ಚಿಮಾತ್ಯರಿಗೆ ಮಾರು ಹೋಗಿದೆ. ಹಾಗೇನೆ ಹೌದು, ಈ ಪಾಶ್ಚಿಮಾತ್ಯದಿಂದ ಬಂದದ್ದೇ ಶ್ರೇಷ್ಠ ಎಂಬತಕ್ಕಂಥ ಒಂದು ಧೋರಣೆಯನ್ನು ಹೊಂದಿದೆ. ಹಾಗಾಗಿ ಈ ಒಂದು ಆಧುನಿಕ ವೈದ್ಯಕ್ಕೆ ನಾವೆಲ್ಲ ತುಂಬಾ ದೊಡ್ಡ ಮಣೆ ಹಾಕಿ ಸ್ವಾಗತಿಸಿ ಕೂಳಿಸಿದ್ದೇವೆ ಅದನ್ನ. ಹಾಗಾಗಿ ನಮ್ಮ ಒಂದು ಬೆಲೆ ಏನಿದೆ ನಮಗೆ ಅರ್ಥವಾಗ್ತಾ ಇಲ್ಲ. ಮೊದಲು ಈ ಒಂದು ಧೋರಣೆ ಅಂದ್ರೆ ಪಾಶ್ಚಿಮಾತ್ಯ ಸಂಸ್ಕೃತಿನ ಅನುಮೋದನೆ ಮಾಡೋದಾಗ್ಲಿ ಅಥವಾ ಅದನ್ನೇ ತಲೆ ಮೇಲೆ ಕೂಳಿಸ್ಕೊಳ್ಳೋದಾಗ್ಲಿ, ಇದು ಮೊದಲು ನಮ್ಮಿಂದ ದೂರ ಹೋಗ್ಬೇಕು. ನಮ್ಮಲ್ಲಿ ಇರ್ತಕ್ಕಂಥದ್ದು ಶ್ರೇಷ್ಠ ಎಂಬತಕ್ಕಂಥ ಒಂದು ಭಾವನೆ ನಮ್ಮಲ್ಲಿ ಬರಬೇಕು. ಸೊ ಇದು ನೀವು ಕೇಳಿದ ಪ್ರಶ್ನೆ. ಇದನ್ನ ಕೆಲವರಿಗೆ ಆಗಿ ಬರೋದಿಲ್ಲ. ಇದು ಒಂದು ಕಾರಣ. ಈ ಒಂದು ಕಾರಣದಿಂದ ಏನಾಗುತ್ತೆ, ಮೊದಲೇ ಪೂರ್ವಾಗ್ರಹ ಪೀಡಿತರಾಗಿದ್ದಾರೆ. ಆಯುರ್ವೇದ ಅಂತಂದ್ರೆ ಇದು ಅನಾದಿ ಕಾಲದಿಂದ ಬಂದಿರೋದು. ಸೊ ಇದರಲ್ಲಿ ಈ ಒಂದು ಪಾಶ್ಚಿಮಾತ್ಯ ರೀತಿಯಲ್ಲಿ ವೈಜ್ಞಾನಿಕತೆ ಇಲ್ಲದೆ ಇರೋದು. ಸೊ ಈ ರೀತಿ ಇಲ್ಲದೆ ಇರೋದ್ರಿಂದ ಅದು ನಮ್ಗೆ ಬರಲ್ಲ ಎಂಬತಕ್ಕಂಥದ್ದು ಒಂದು ಧೋರಣೆ. ಇದು ಪ್ರಧಾನವಾಗಿರ್ತಕ್ಕಂಥದ್ದು. ಇದು ಮೊದಲು ಹೋಗ್ಬೇಕು ಜನಗಳ ಮನಸ್ಸಲ್ಲಿ. ಒಂದು ಕರೆ ತಗೊಂಡು ಮತ್ತೆ ತಗೊಳ್ಳಿ. ಹಲೋ ಹಲೋ, ನಮಸ್ಕಾರ. ಹೇಳಿ, ಯಾರು ಮಾತಾಡ್ತಿದ್ದೀರಿ? ಮೇಡಮ್, ನಾನು ಮಹಾಲಕ್ಷ್ಮಿ ಲೇಔಟಿಂದ ಜಯಲಕ್ಷ್ಮಿ ಅಂತ ಮಾತಾಡ್ತಾ ಇರೋದು. ಹೇಳಿ. ನಮ್ ತಾಯಿಗೆ ಶುಗರ್ ಇದೆ. ಅವ್ರಿಗೆ 2 ಸತಿ 3 ಸತಿ ಸ್ವಲ್ಪ ಬೊಬ್ಬೆ ತರ ಕಾಲಲ್ಲಿ ಆಗಿತ್ತು. ಶುಗರ್ ಎಲ್ಲ ಕಂಟ್ರೋಲ್ ಆಗೇ ಇದೆ, ಸ್ವಲ್ಪ ಲೋನೇ ಇದೆ, ಶುಗರ್ ಜಾಸ್ತಿ ಇಲ್ಲ. ಆಮೇಲೆ ಒಂದ್ಸತಿ ಸುಮ್ನೆ ಏನೋ ಕಡ್ದಂಗಾಗಿ ಸ್ವಲ್ಪ ಎಡಗಾಲಲ್ಲಿ ಬೊಬ್ಬೆ ತರ ಎಲ್ಲ ಆಯ್ತು. ಅವಾಗ ಅದನ್ನೆಲ್ಲ ಆಪರೇಷನ್ ಎಲ್ಲ ಮಾಡಿದ್ರು. ಆದ್ರೂ ಅದು ಒಣಗ್ದಂಗಾಗುತ್ತೆ ಮೇಡಮ್. ತಿರ್ಗಾ ಮತ್ತೆ ಸ್ವಲ್ಪ ಅದ್ರ ಬಿಟ್ಟು ಸ್ವಲ್ಪ ಕೆಳಗಡೆ ಆತರ ಆಗ್ತಾ ಇದೆ. ಅದಕ್ಕೆ ಏನಾದ್ರು ಆಯುರ್ವೇದಿಕ್ ಅಲ್ಲಿ ಪರಿಹಾರ ಇದೆ? ಅಮ್ಮ, ಎಷ್ಟು ನಿಮ್ಮ ತಾಯಿನ? ತಾಯಿಯವ್ರದ್ದು ವಯಸ್ಸೆಷ್ಟಮ್ಮ? ಅವರಿಗೆ 60-62 ಇರುತ್ತೆ. 62. ನೋಡಮ್ಮ, ಇದರಲ್ಲಿ ಒಂದು ಈ ಪದೇ ಗಾಯ ಆಗ್ತಾ ಇರೋದು ಇದು ಏನು ಹೇಳ್ತಾ ಇದೆ ಅಂದ್ರೆ ಅವರ ಸಕ್ಕರೆ ಅಂಶ ಸರಿಯಾಗಿ ಅದು ಹತೋಟಿನಲ್ಲಿ ಇಲ್ಲ ಅಂತ ಅನ್ನೋದನ್ನ ಹೇಳ್ತಾ ಇದೆ. ಸೊ ಹಾಗಾಗಿ ಅವ್ರ ಡಯಾಬಿಟಿಸ್ ಇರೋದ್ರಿಂದ ಇದು ಮುಂದಕ್ಕೆ ಡಯಾಬಿಟಿಕ್ ಗ್ಯಾಂಗ್ರೀನ್ ಆಗದೆ ಇರೋ ಹಾಗೆ ನೋಡ್ಕೊಳ್ಬೇಕಾಗತ್ತೆ. ಸೊ ಗ್ಯಾಂಗ್ರೀನ್ ಏನಾದ್ರೂ ಆಯ್ತು ಅಂದ್ರೆ ಆ ಭಾಗ ಕೊಳಿಯೋದಿಕ್ ಶುರು ಆಗುತ್ತೆ. ಆಮೇಲೆ ಡಾಕ್ಟರ್ ಹೇಳಿದ್ದಾರೆ, ಅದ್ರದ್ದು ಎಲ್ಲ ಎಕ್ಸಾಮ್ ಎಲ್ಲ ಮಾಡಿ ಟೆಸ್ಟ್ ಎಲ್ಲ ಮಾಡಿ ಅದು ಹರಡುವಂತ ಕಾಯಿಲೆ ಅಲ್ಲ, ಅದು ಡ್ರೈ ಆಗುವಂತ ಕಾಯಿಲೆ ಅಂತ ಹೇಳಿದ್ದಾರೆ. BGS ಅಲ್ಲೇ ಸರ್ ಅದನ್ನೆಲ್ಲ ತೋರಿಸಿದ್ದು ನಾವು. ಸರಿ. ಆಮೇಲೆ ಇನ್ನೊಂದೇನು ಅಂದ್ರೆ ಅದು ಸುಮ್ಮನೆ ಕಡ್ದಂಗಾಗಿ ಅದು ಬೊಬ್ಬೆ ತರ ಆಗಿದ್ದು ಸರ್. ಅವ್ರಿಗೆ ಯಾವ್ದು ಜಾಸ್ತಿ ಗಾಯ ಆ ತರದ್ದೆಲ್ಲ ಯಾವಾಗ್ಲೂ ಆಗ್ಲಿಲ್ಲ ಸರ್. ಅದು ಯಾವಾಗ್ಲೂ ಲೋ ಶುಗರ್ ಅಲ್ಲೇ ಅವ್ರು ಇರ್ತಾರೆ. ನಾರ್ಮಲ್ ಇರುತ್ತೆ, ಇಲ್ಲ ಒಂದೊಂದ್ಸತಿ ಊಟ ಏನು ತಗೊಂಡಿಲ್ಲ ಅಂದ್ರೆ ಲೋ ಆಗುತ್ತೆ. ಇನ್ನೊಂದೇನು ಅಂದ್ರೆ ಮೈ ಕೆಲವರಿಗೆ ಶುಗರ್ ಬಂದಾಗ ತುಂಬಾ ಸಣ್ಣ ಆಗೋಗುತ್ತೆ ಸರ್. ಆದ್ರೆ ನಮ್ ತಾಯಿ ಒಂದೊಂದ್ಸತಿ ಹುಷಾರಿದ್ದಾಗ ಅವ್ರು ಏನು ಗಂಜಿ ಸಹ ತಗೊಳಲ್ಲ ಸರ್. ಆವಾಗ್ಲೂ ಅವ್ರು ಮೈ ಅಂತೂ ಕರ್ಗೆ ಇಲ್ಲ ಸರ್ ಅವ್ರಿಗೆ. ಎಷ್ಟು ಸ್ವಲ್ಪ ಸೈಜ್ ಇದ್ದಾರೆ ಸರ್ ನಮ್ ತಾಯಿ. ಮೈ ಹಾಕ್ತಾರ, ಕೆಲವ್ರಿಗೆ ತುಂಬಾ ಬೆಂಡಾಗ ಹೋಗ್ತಾರೆ. ಅಮ್ಮ ಯಾಕೆ ಅಷ್ಟು ಮೈ ವೇಟ್ ಇದೆ ಅಂತಾನೆ ಅರ್ಥ ಆಗ್ತಾರೆ ಸರ್. ಅವ್ರ ತೂಕ ಎಷ್ಟಿದಾರಮ್ಮ? ಸುಮಾರು ಇದ್ದಾರೆ ಸರ್, ಒಂದು 75 ಇರ್ಬೋದು ಸರ್ ಅವರು. 75. ನೋಡಿ, ಈ ಶುಗರ್ ಇಂದ ತೂಕ ಇಳಿಯೋ ಪರಿಸ್ಥಿತಿ ಯಾವಾಗ ಬರುತ್ತೆ ಅಂದ್ರೆ ಈ ಸುಮಾರು ದಿವಸಗಳಿಂದ ನರಳಿದ್ದಾದ್ಮೇಲೆ ಅವಾಗ ಏನಾಗುತ್ತೆ, ಈ ತುಂಬಾ ಹಳೇದಾದ್ಮೇಲೆ ಡಯಾಬಿಟೀಸು ಯಾವ ಔಷಧಿಗಳು ಕೆಲಸ ಮಾಡದೆ ತಿಂದಂತ ಆಹಾರದಲ್ಲಿರ್ತಕ್ಕಂತಹ ಎಲ್ಲ ಈ ಎನರ್ಜಿ ಎಲ್ಲಾನು ಏನಾಗುತ್ತೆ, ಶುಗರ್ ಎಲ್ಲಾನು ಯೂರಿನ್ ಮೂಲಕ ಆಚೆ ಕಡೆ ಹೋಗೋಕೆ ಶುರುವಾಗಿ ದೇಹಕ್ಕೆ ಸರಿಯಾದ ಒಂದು ಪೋಷಕಾಂಶಗಳು ಸಿಗದೆ ಅವಾಗ ಅದೇನಾಗುತ್ತೆ, ಸ್ವಲ್ಪ ಸಣ್ಣಕ್ಕಾಗೋದಿಕ್ಕೆ ಶುರು ಮಾಡ್ತಾರೆ. ಇದು ಆಗಬೇಕಾದ್ರೆ ಕಾಯಿಲೆ ಬಂದು ಸಾಕಷ್ಟು ವರ್ಷಗಳಾಗಿರ್ಬೇಕು, ತಕ್ಷಣ ಆಗೋದಿಲ್ಲ. ಆಮೇಲೆ ಎರಡನೇದೇನು ಅಂತಂದ್ರೆ ಈ ಶುಗರ್ ಕಂಟ್ರೋಲ್ ಮಟ್ಟಿಗೆ ಇವರು ಯಾವಾಗ ಔಷಧಿ ತೆಗೆದುಕೊಳ್ತಾ ಇರ್ತಾರೆ ಅವಾಗ ಏನಾಗಿರುತ್ತೆ, ಮತ್ತೆ ಪೋಷಕಾಂಶಗಳು ನಮ್ಮ ಜೀವಕೋಶಗಳಿಗೆ ಚೆನ್ನಾಗಿ ಸಿಕ್ಕಿ ಮತ್ತೆ ಅವರು ದಪ್ಪಕ್ಕೆ ಇರ್ತಾರೆ, ಸಣ್ಣ ಆಗೋದಿಲ್ಲ. ಇವಾಗ ಒಬ್ಬ ವ್ಯಕ್ತಿ ಮೊದಲು ಸಣ್ಣಕ್ಕಿರ್ತಾನೆ,
ಯಾವಾಗ ಅವನು ಆಂಟಿ ಡಯಾಬಿಟಿಕ್ ಮೆಡಿಸಿನ್ ತೆಗೆದುಕೊಳ್ಳೋಕೆ ಶುರು ಮಾಡ್ತಾನೆ, ಆಮೇಲೆ ದಪ್ಪ ಆಗೋದಕ್ಕೆ ಶುರು ಆಗುತ್ತೆ. ಯಾಕಂದ್ರೆ ಫ್ಯಾಟ್ ಅಕ್ಯುಮುಲೇಷನ್ ಶುರು ಆಗುತ್ತೆ ಅವನಲ್ಲಿ. ಸೊ ಹಾಗಾಗಿ ಯಾರು ಔಷಧಿ ತೆಗೆದುಕೊಳ್ತಾ ಇರ್ತಾರೆ ಡಯಾಬಿಟಿಸ್ಗೆ, ಅವರು ಸಾಮಾನ್ಯವಾಗಿ ಸಣ್ಣಗಾಗೋದಿಲ್ಲ. ಇದಕ್ಕೆ ಬೇಕಾದಷ್ಟು ಔಷಧಿಗಳಿದೆಯಮ್ಮ. ನೀವು ಹೇಳೋದು ನೋಡಿದ್ರೆ ಅವರಿಗೆ ಕೆಲವು ಸ್ವಲ್ಪ ರಕ್ತ ದೋಷ ಇದೆ, ಹಾಗಾಗಿ ರಕ್ತ ಶೋಧಕಗಳು ಕೊಡ್ಬೇಕು ಅವ್ರಿಗೆ, ಅಂದ್ರೆ ರಕ್ತ ಶುದ್ಧಿ ಮಾಡ್ತಕ್ಕ. ಸರಿಯಮ್ಮ, ಅದು ಏನಾಗುತ್ತೆ, ಇಂಥದ್ದೆಲ್ಲನೂ ನಾವು ಬರೀ ನೀವು ಹೇಳೋದನ್ನ ಕೇಳಿ ರೋಗ ನಿರ್ಣಯ ಮಾಡಿ ಔಷಧಿ ಕೊಡೋದು ಕಷ್ಟ. ಇದನ್ನ ಒಮ್ಮೆ ಕಣ್ಣಿಂದ ನೋಡ್ಬೇಕಾಗತ್ತೆ. ಇದು ಕಾಯಿಲೆ ಎಂತದು, ಇದಕ್ಕೆ ಏನು ಔಷಧಿ ಕೊಡಬೇಕು ಅನ್ನೋದನ್ನ ರೋಗಿ ನೋಡ್ಬೇಕು, ರಿಪೋರ್ಟ್ಗಳನ್ನೆಲ್ಲ ನೋಡ್ಬೇಕು, ಆಮೇಲೆ ನಿರ್ಧಾರ ತೆಗೆದುಕೊಳ್ಬೇಕಾಗುತ್ತೆ. ಆದ್ರೆ ಔಷಧಿಗಳಂತೂ ಗಾಯ ಎಲ್ಲ ಒಣಗ್ತು ಅಂದ್ರೆ ಇವತ್ತು ತಿರ್ಗಾ ನಿನ್ನೆ ಮೊನ್ನೆಯಿಂದ ಸ್ವಲ್ಪ ಕಾಲು ಸ್ವಲ್ಪ ಮುಂದೆ ಒಳಗಡೆ ಪಾದ ಮೇಲೆ ಊಟ ಇದೆ, ಸ್ವಲ್ಪ ನೋವ್ತಾ ಇದೆ ಅಂತ ಇದ್ದಾರೆ. ಸ್ವಲ್ಪ ಮೇಲಿಂದ ಒಂದು 10 ಇಂಚಸ್ ಆಪರೇಷನ್ ಆಗಿತ್ತು ಸರ್, ಅದು 3 ಸತಿ ಮಾಡಿದ್ದಾರೆ. 3 ಸತಿ ಆದ್ಮೇಲೆ ತಿರ್ಗಾ ಇವಾಗ ಏನೋ ಸ್ವಲ್ಪ ನೋವು ಅಂತಿದ್ದಾರೆ. ಅದೇ ಇವಾಗ ಪ್ರೋಗ್ರಾಮ್ ನೋಡ್ತಾ ಇದೆ, ನಿಮ್ಮಲ್ಲಿ ಏನಾದ್ರೂ ಇದು ಪರಿಹಾರ ಸಿಗುತ್ತಾ ಅಂತ ಸ್ವಲ್ಪ ಮಾಡ್ಬೇಕು ಅನ್ಸುತ್ತೆ ಸರ್, ವಿಚಾರಿಸಲಿಕ್ಕೆ. ಇದಕ್ಕೆ ಬೇಕಾದಷ್ಟು ಔಷಧಿಗಳಿದೆ. ನೀವು ಹೇಳೋದು ನೋಡಿದ್ರೆ ಅವರಿಗೆ ಈ ಕೆಲವು ಟೈಮ್ ಈ ಬ್ಲಡ್ ಸಪ್ಲೈ ಆಗುತ್ತಲ್ಲ, ಕೆಲವೆಲ್ಲ ವೇನ್ಸು ಮತ್ತೆ ಆರ್ಟ್ರೀಸು ಇವುಗಳು, ಅದು ಕೂಡ ಸ್ವಲ್ಪ ಮಟ್ಟಿಗೆ ಡ್ಯಾಮೇಜ್ ಆದಾಗಿದೆ ಇವರಿಗೆ. ಹಾಗಾಗಿ ಇದನ್ನ ಏನಿದ್ರು ನೋಡ್ಬೇಕು, ನೋಡಿದ್ದಾದ್ಮೇಲೆ ಏನು ಔಷಧಿ ಕೊಡೋದು ಅಂತ ಅನ್ನೋದು ನಿರ್ಧಾರ ಮಾಡಿ. ಸರಿ ಡಾಕ್ಟರ್ ಕಾಂಟ್ಯಾಕ್ಟ್ ಮಾಡ್ಬೇಕಂತ ಇದ್ರೆ ಟಿವಿ ಪರದೆ ಮೇಲೆ ಅವರ ಫೋನ್ ನಂಬರ್ ಈಗಾಗಲೇ ಬರ್ತಾ ಇದೆ. ಆಯ್ತು, ಖಂಡಿತ. ಹಾಗೆ ವಿಳಾಸವನ್ನು ಕೂಡ ನಾನು ಅದರ ಜೊತೆ ಕೊಡ್ತಾ ಇದ್ದೇನೆ. ಓಕೆ, ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು. ಹಾಗೆ ಈ ಒಂದು ಯಾರಿಗೆ ಆಗಿ ಬರೋಲ್ಲ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಒಂದು ವಿಚಾರ ಹೇಳಿದ್ರಿ, ಯಾತಕ್ಕಾಗಿ ಬರಲ್ಲ ಅಂತ ಅನ್ನೋದನ್ನ, ಮತ್ತೆ ಇನ್ನೊಂದು ವಿಚಾರ ಇದೆ ಅಂತಂದ್ರಿ. ಸಾಮಾನ್ಯವಾಗಿ ಒಂದು ನಾನು ಆಗ್ಲೇ ಹೇಳಿದೆ, ಈ ಪಾಶ್ಚಿಮಾತ್ಯ ಸಂಸ್ಕೃತಿಯ ಒಂದು ಅನುಕರಣೆ ಅಂತ ಹೇಳಿದೆ ನಾನು. ಎರಡನೇದಾಗಿ ಜನಗಳಲ್ಲಿ ಅವರಲ್ಲಿ ಒಂದು ಮನೋಭಾವ ಇರುತ್ತೆ, ಏನಂದ್ರೆ ಡಾಕ್ಟರ್ ಹತ್ರಕ್ಕೆ ಹೋಗ್ತಾನೆ ನಮ್ಮ ಕಾಯಿಲೆ ವಾಸಿ ಆಗ್ಬಿಡ್ಬೇಕು ಅಂತ. ಕೆಲವು ಟೈಮು ಈ ಕಾಯಿಲೆಗಳು ಹೆಚ್ಚು ದೀರ್ಘಕಾಲವಾಗಿದ್ದಾಗ, ಬಲವಾದ ಬೇರುಗಳು ಬಿಟ್ಟಾಗ ಅದು ಸ್ವಲ್ಪ ಮಟ್ಟಿಗೆ ನಿಧಾನವಾಗುತ್ತೆ. ಸೊ ನಿಧಾನವಾದಾಗ ಅವ್ರಿಗೇನು ಅನ್ಸುತ್ತೆ, ನಾವು ಇದನ್ನ ಔಷಧಿ ತೆಗೆದುಕೊಂಡ್ರು ಕೂಡ ನಮಗಿದು ಪ್ರಯೋಜನ. ಅವರೆಲ್ಲ ಒಂದಷ್ಟು ಡೆಡ್ ಲೈನ್ ಇಟ್ಕೊಂಡು ಬರ್ತಾರೆ ಮನಸ್ಸಲ್ಲಿ. ಒಂದು 15 ದಿವಸ, 1 ತಿಂಗಳು, 2 ತಿಂಗಳು, ಇಷ್ಟು ಮಾತ್ರ ನಾವು ಔಷಧಿ ತಗೊಂಡು ನೋಡ್ತೀವಿ, ಇದರಲ್ಲಿ ಏನಾದ್ರೂ ವಾಸಿ ಆಗ್ಬೇಕು, ಇಲ್ಲದೆ ಹೋದ್ರೆ ಅದು ಪ್ರಯೋಜನವಿಲ್ಲ, ನಮ್ಗೆ ಬರ್ಲಿಲ್ಲ ಇದು ಅಂತ ತೀರ್ಮಾನ ತಗೊಂಡ್ಬಿಟ್ಟು ಬಿಟ್ಬಿಡ್ತಾರೆ. ಇದು ಕೂಡ ಇನ್ನೊಂದು ತಪ್ಪು ಅವ್ರು ಮಾಡೋದು. ಸೊ ಯಾವುದೇ ಒಂದು ಚಿಕಿತ್ಸೆ ತಗೊಂಡಾಗ ವೈದ್ಯನ ಹತ್ರ ಸಂಪೂರ್ಣವಾಗಿ ಅದರ ಚಿಕಿತ್ಸೆ ಪಡೆದು, ವೈದ್ಯ ತನ್ನ ಕೈನಲ್ಲಿ ಆಗಲ್ಲ ಅಂತ ಬಿಟ್ರೆ ಸರಿ ಹೋಗುತ್ತೆ ಹೊರತು ಇವ್ರ ಮಧ್ಯೆ ಬಿಡೋದು ಅದು ಅಷ್ಟು ಅನುಕೂಲವಾಗಿರ್ತಕ್ಕಂಥ ಅಭಿಪ್ರಾಯ ಅಲ್ಲ ಅಂತ ಅನ್ನೋದು ಅಭಿಪ್ರಾಯ. ಓಕೆ, ಈ ಕಾರಣದಿಂದ ಅದು ಆಗದೇ ಇದ್ದವಾಗ ಇದು ನಮ್ಗೆ ಆಗಬರಲ್ಲ ಅಂತ ಹೇಳಿ ಮಾತು ಬರುತ್ತೆ ಅಂತ ಹೇಳ್ತೀರಿ. ಓಕೆ, ಇದು ಹಲವಾರು ವಿಚಾರಗಳು. ಇದು ನಿಜವಾಗ್ಲೂ ಅಂದ್ರೆ ನೀವು ಹೇಳಿದಾಗೆ ಒಂದು ಪಾಶ್ಚಿಮಾತ್ಯ ಅನುಕರಣೆ, ಹಾಗೆ ಸ್ವಂತ ವೈದ್ಯ ಮಾಡ್ಕೊಳ್ಳೋವಂಥದ್ದು, ನಾವೇ ಹೋಗಿ ಔಷಧಿ ತಗೊಂಡು ಬರೋವಂಥದ್ದು ಕೂಡ, ಅದು ತಗೊಂಡಿದ್ದೆ ಏನೋ ಆಗ್ಲಿಲ್ಲ ಅಂತ ಹೇಳಿ. ಮತ್ತೊಂದು ವಿಚಾರ, ಈಗ ಇನ್ನೊಂದೇನು ಹೇಳ್ತೀನಿ, ಇದ್ರಲ್ಲಿ ನಾನು ಹೇಳೋಕೆ ಒಂದು ಇಷ್ಟಪಡೋದು, ನಮಗೆ ಆಯುರ್ವೇದ ಔಷಧಿ ಆಗಲ್ಲ ಅಂತ ಹೇಳಕ್ ಸಾಧ್ಯವೇ ಇಲ್ಲ ಜನ. ಯಾಕೆ ಅನ್ನಿ, ನಾವು ಪ್ರತ್ಯಕ್ಷವಾಗೋ ಪರೋಕ್ಷವಾಗೋ ಗೊತ್ತಿಲ್ದೆಯೋ ಹುಟ್ಟದಾಗಲಿಂದ ನಾವು ಆಯುರ್ವೇದನ ಅಳವಡಿಸ್ಕೊಂಡೇ ಬರ್ತಾ ಇರ್ತೇವೆ. ಉದಾಹರಣೆಗೆ ಇವಾಗ ನಾವು ತಿಂತಕ್ಕಂಥ ಆಹಾರಗಳೇನಿದೆ, ಅನ್ನ, ಸಾರು, ಹುಳಿ, ಪಲ್ಯ, ಇವೆಲ್ಲಾನು ನಮ್ಮ ಆಯುರ್ವೇದದಲ್ಲಿ ಹೇಳಿರ್ತಕ್ಕಂಥ ಆಹಾರಗಳೇ. ಇವಾಗ ಹೆಂಗಸರು ಇಟ್ಕೊಳ್ತಕ್ಕಂಥ ಬೊಟ್ಟು ನಮ್ಮ ಆಯುರ್ವೇದದಲ್ಲಿ ಹೇಳಿರೋದು, ಅದಕ್ಕೆ ಒಂದು ವೈದ್ಯಕೀಯ ಅರ್ಥ ಇದೆ. ಒಡವೆಗಳು ಹಾಕೊಂಡಾಗ ಅದಕ್ಕೊಂದು ಆಯುರ್ವೇದದಲ್ಲಿ ಹೇಳಿರ್ತಕ್ಕಂಥ ಒಂದು ಅರ್ಥ ಇದೆ. ಹೀಗಾಗಿ ನಾವು ನಮಗೆ ಗೊತ್ತಿಲ್ಲದೆಯೋ ಗೊತ್ತಿದ್ದೋ ನಾವು ಆಯುರ್ವೇದನ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡೇ ಇರ್ತೇವೆ. ಹಾಗಾಗಿ ನಮ್ಗೆ ಆಯುರ್ವೇದ ಬರಲ್ಲ ಅಂತ ಅನ್ನೋದು ಅದು ಪ್ರಾಯಶಃ ಅದು ಉತ್ಪ್ರೇಕ್ಷೆ ಮಾತಾಗುತ್ತೆ, ಹಾಗೂ ಅದು ಅಸಂಬದ್ಧ ಮಾತಾಗುತ್ತೆ ಹೊರತು ಪ್ರತಿಯೊಬ್ಬರಿಗೂ ಯಾವ ರೀತಿ ಅವ್ರ ಊಟ ಅವ್ರಿಗೆ ಹಿಡಿಯುತ್ತೋ. ಯಾಕೆಂದ್ರೆ ಆಯುರ್ವೇದ ಔಷಧಿಗಳು ಇವತ್ತು ನಮ್ಮ ಅರ್ಧ ಆಯುರ್ವೇದ ಔಷಧಿಗಳು ನಮ್ಮ ಅಡಿಗೆ ಮನೆಗಳಲ್ಲಿದೆ. ಉದಾಹರಣೆಗೆ ಮೆಣಸು ಆಗ್ಬೋದು, ಜೀರಿಗೆ ಆಗ್ಬೋದು, ಶುಂಠಿ ಆಗ್ಬೋದು, ಇವೆಲ್ಲ ಇದೆ. ಇವುಗಳನ್ನೆಲ್ಲ ಉಪಯೋಗಿಸಿ ಅನ್ನ, ಸಾರು ಎಲ್ಲಾನು ಮಾಡಿ ಊಟ ಮಾಡ್ತೇವೆ, ನಮಗೇನು ಆಗೋದಿಲ್ಲ. ಅವಾಗ ಅದು ನಮ್ಗೆ ಬರ್ಲಿಲ್ವೇ? ಇನ್ನು ಔಷಧಿಗಳು ತೆಗೆದುಕೊಂಡ್ರೆ ಹೇಗೆ ನಮ್ಗೆ ಬರಲ್ಲ? ಯಾಕಂದ್ರೆ ಇದು ನೈಸರ್ಗಿಕವಾಗಿರ್ತಕ್ಕಂಥ ಒಂದು ವಸ್ತುಗಳಾಗಿರೋದ್ರಿಂದ
ಪ್ರತಿಯೊಬ್ಬರಿಗೂ ಖಂಡಿತವಾಗಲೂ ಹಾಗೆ ಬರುತ್ತೆ. ಹೇಳ್ತೀವಿ. ಒಂದು ಕರೆ ತಗೊಳ್ಳೋಣ. ಹಲೋ ಹಲೋ, ನಮಸ್ಕಾರ, ಹೇಳಿ, ಯಾರು ಮಾತಾಡ್ತೀವಿ? ನಾವು ಇದು ಉಷಾ ಅಂತ ಮಾತಾಡ್ತಾ ಇದ್ದೀವಿ. ಹಾ, ಆಕ್ಚುಲಿ ನನ್ಗೆ 38 years. 38 years ಇಂದ 32 years ಇಂದಾನೆ ನನ್ಗೆ 5 years ಇಂದ ಪೀರಿಯಡ್ಸ್ ಪ್ರಾಬ್ಲಮ್ ಇದೆ. OCT ಟ್ಯಾಬ್ಲೆಟ್ ತಗೊಂಡಾಗ ಮಾತ್ರ ಪೀರಿಯಡ್ಸ್ ಆಗುತ್ತೆ, ಇಲ್ಲ ಅಂದ್ರೆ ಆಗೋದೇ ಇಲ್ಲ. ಆಕ್ಚುಲಿ ಮೆನೋಪಾಸ್ ಆಗ್ಬಿಟ್ಟ ಇಲ್ಲ ಹೆಂಗೆ ಅಂತ ಗೊತ್ತಿಲ್ಲ. ತಮ್ಮ ವಯಸ್ಸು ಎಷ್ಟಮ್ಮ ಈಗ? 38. ಕೆಲವರಿಗೆ ರೇರ್ ಆಗಿ ಅರ್ಲಿ ಮೆನೋಪಾಸ್ ಆಗುತ್ತೆ ಒಂದೊಂದ್ಸಲ. ಆದ್ರೆ ಇದನ್ನ ಮೆನೋಪಾಸ್ ಸಿಂಪ್ಟಮ್ಮು ಅಥವಾ ಇದು ಮೆನೋಪಾಸು ಅಂತ ನಾವು ಡಿಸೈಡ್ ಮಾಡಕ್ ಮೊದಲು ಇವರು ಹಾರ್ಮೋನಲ್ ಲೆವೆಲ್ಸ್ ಎಲ್ಲ ನೋಡ್ಕೊಳ್ಬೇಕಾಗತ್ತೆ. ಆಮೇಲೆ ಇವರು ಬೇರೆ ಇನ್ನೇನಾದ್ರೂ ಸಮಸ್ಯೆಗಳಿಂದ ಮುಟ್ಟು ನಿಲ್ತಾ ಇದೆಯಾ ಅಂತ ಅನ್ನೋದು ನೋಡ್ಕೊಳ್ಬೇಕು. ಅನಿಮಿಯಾ ಏನಾದ್ರೂ ಇದೆಯಾ ಅಂತ ನೋಡ್ಬೇಕು. 8% ಇದೆ. ಆಮೇಲೆ ಗರ್ಭಾಶಯಕ್ಕೆ ಏನಾದ್ರೂ ಸಂಬಂಧಪಟ್ಟಿರ್ತಕ್ಕಂಥ ತೊಂದರೆಗಳು ಏನಾದ್ರೂ ಇದೆಯಾ ಅಂತ ನೋಡ್ಬೇಕು. PCOD ಪ್ರಾಬ್ಲಮ್ ಇದೆ. ಸೊ ಹಾಗಾಗ್ಬಿಟ್ಟು ಹೌದು ಇಂಥವ್ರಿಗೆ ಹೌದಮ್ಮ, ಆಯುರ್ವೇದದಲ್ಲಿ ಈ PCODಗಾಗ್ಲಿ ನಿಮ್ಮ ಅನಿಮಿಯಾಗಾಗ್ಲಿ ಒಳ್ಳೆಯ ಒಂದು ಅತ್ಯಂತ ಪರಿಣಾಮಕಾರಿಯಾಗಿರತಕ್ಕಂಥ ಯಶಸ್ವಿ ಚಿಕಿತ್ಸೆಗಳಿದೆ. ನೀವು ಆ ಚಿಕಿತ್ಸೆಗಳನ್ನು ತೆಗೆದುಕೊಂಡ್ರೆ ನಿಮ್ಗೆ ಆಮೇಲೆ ಪ್ರತಿ ತಿಂಗಳು ಮುಟ್ಟಾಗೋದ್ರಲ್ಲಿ ಯಾವ ತೊಂದರೆನೂ ಆಗೋದಿಲ್ಲ. ಇವಾಗ ನಿಮ್ ಬೇಸಿಕ್ ಪ್ರಾಬ್ಲಮ್ ಬಂದು PCOD ಇರೋದು, ಅನಿಮಿಯಾ ಇರೋದು, ಇವುಗಳನ್ನ ಮೊದಲು ಪರಿಹಾರ ಮಾಡ್ಕೊಳ್ಬೇಕು. ಇದಕ್ಕೆ ಪರಿಹಾರ ಆಯುರ್ವೇದದಲ್ಲಿ ಇದೆ. ಸೊ ಹಾಗಾಗ್ಬಿಟ್ಟು ನೀವು ಆಯುರ್ವೇದ ತಜ್ಞರನ್ನು ನೋಡ್ಬೇಕು. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅನೇಕ ಔಷಧಿಗಳು. ಅಮ್ಮ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಅವರ ಒಂದು ಮೊಬೈಲ್ ಸಂಖ್ಯೆ ನಿಮ್ಮ ಟಿವಿ ಪರದೆ ಮೇಲೆ ಈಗಾಗಲೇ ಬರ್ತಾ ಇದೆ. ಈಗ ಕಾರ್ಯಕ್ರಮದ ಕಡೆಯಲ್ಲಿ ಅವರ ವಿಳಾಸವನ್ನ ಕೊಡ್ತಾ ಇದ್ದೇನೆ. ಬಸವನಗುಡಿಯಲ್ಲಿ ಬರುತ್ತೆ, ನೀವು ಹೋಗಿ ಅವ್ರನ್ನ ಭೇಟಿ ಮಾಡ್ಬೋದು. ಇನ್ನೊಂದು 5 ನಿಮಿಷದಲ್ಲಿ ಅವ್ರ ವಿಳಾಸ ಕೂಡ ಹೇಳ್ತಾ ಇದ್ದೇನೆ. ಕಾರ್ಯಕ್ರಮ ನೋಡ್ತಾ ಇರಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ಹಲವಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ರಿ. ಕಡೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳ್ಬೇಕಂತ ಅನ್ಕೊಂಡಿದ್ದೀರಿ ಸರ್? ನಮ್ಮ ವೀಕ್ಷಕರಿಗೆ ನಾನು ಹೇಳೋದು ಏನು ಅಂದರೆ, ಆಯುರ್ವೇದ ವೈದ್ಯ ಪದ್ಧತಿ ಅನೇಕ ಶತಮಾನಗಳಿಂದ ಬಂದಿರತಕ್ಕಂಥ ವೈದ್ಯ ಪದ್ಧತಿ. ಹಾಗಾಗಿ ಆಯುರ್ವೇದ ಜನರ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಒಳಗೊಂಡಿದೆ. ನಾವು ಪೂರ್ವಾಗ್ರಹ ಪೀಡಿತರಾಗಿ ನಮ್ಮ ದೇಶದ, ನಮ್ಮ ಸಂಸ್ಕೃತಿಯ, ನಮ್ಮದೇ ಆದಂತಹ ಸಿರಿವಂತ ವೈದ್ಯ ಪದ್ಧತಿನ ಮೊದಲು ಗೌರವಿಸೋಣ. ನಾವು ಅದನ್ನು ನಮ್ಮ ಆರೋಗ್ಯದ ಉದ್ದೇಶಗಳಿಗೋಸ್ಕರ ನಾವು ಅದನ್ನು ಅನುಸರಿಸಿದ್ದೇ ಆದರೆ, ನಾವು ಅದನ್ನು ಅವಲಂಬಿಸಿದ್ದೇ ಆದರೆ, ನಮ್ಮ ಅನೇಕ ಕಾಯಿಲೆಗಳಿಗೆ ಯಾವುದೇ ರೀತಿಯ ಅಡ್ಡ ಪರಿಣಾಮಗಳಿಲ್ಲದ ಅತ್ಯಂತ ಕ್ಷೇಮಕರವಾಗಿರತಕ್ಕಂತಹ ಔಷಧಿಗಳು ನಮ್ಮ ದೇಹಕ್ಕೆ ಸಿಕ್ಕದಾಗುತ್ತೆ. ಆಯುರ್ವೇದ ವೈದ್ಯ ಪದ್ಧತಿ ಬರೀ ಔಷಧಿಗಳದು ಮಾತ್ರವೇ ಅಲ್ಲ. ಒಬ್ಬ ವ್ಯಕ್ತಿ ಒಂದು 100 ವರ್ಷಗಳ ಕಾಲ ಯಾವ ರೋಗ ರುಜಿನಗಳು ಇಲ್ಲದೆ ಯಾವ ರೀತಿ ಅವನು ಆರೋಗ್ಯವಾಗಿ ಬದುಕಬೇಕು ಎಂಬತಕ್ಕಂಥ ಅನೇಕ ಆರೋಗ್ಯಕರವಾಗಿರತಕ್ಕಂಥ ಸೂತ್ರಗಳನ್ನು ಆಯುರ್ವೇದ ಹೇಳಿದೆ. ಅದಕ್ಕೆ ದಿನಚರ್ಯೆ, ಋತುಚರ್ಯೆ, ಸದಾಚಾರ, ಸಾಯಂಚರ್ಯೆ ಮುಂತಾದ ಅನೇಕ ಹೆಸರುಗಳನ್ನು ಕೊಟ್ಟಿದ್ದಾರೆ. ದಯವಿಟ್ಟು ನಮ್ಮ ಜನಗಳು ಅದರಲ್ಲಿ ಹೇಳಿರ್ತಕ್ಕಂಥ ವಿಚಾರಗಳನ್ನ ತಮ್ಮ ಜನಜೀವನದಲ್ಲಿ ಅಳವಡಿಸಿಕೊಂಡು ಮೊಟ್ಟ ಮೊದಲನೇದಾಗಲಿ ಕಾಯಿಲೆಗಳು ಬರದೇ ಇರೋ ರೀತಿಯಲ್ಲಿ ಜೀವನವನ್ನು ನಡೆಸಬೇಕು. ಅಕಸ್ಮಾತ್ ಕಾಯಿಲೆಗಳು ಬಂದಿದ್ದೇ ಆದರೆ ಅವುಗಳನ್ನ ನಿವಾರಣೆಗೆ ಆಯುರ್ವೇದವನ್ನು ಅವಲಂಬಿಸಿ ಹೆಚ್ಚು ಆರೋಗ್ಯವಂತರಾಗಿ, ಹೆಚ್ಚು ಆಯಸ್ಸು ಉಳ್ಳವರಾಗಿ ಬದುಕೋದಕ್ಕೆ ಸಾಧ್ಯವಾಗುತ್ತೆ. ಅದನ್ನು ಅವಲಂಬಿಸ್ತಕ್ಕಂಥ ಒಂದು ಮನೋಸ್ಥೈರ್ಯವನ್ನು, ಮನಸ್ಸನ್ನು ಹೊಂದಬೇಕು ಅಂತ ಅನ್ನೋದು ನಾನು ಈ ಮೂಲಕ ಎಲ್ಲರಲ್ಲಿ ಪ್ರಾರ್ಥಿಸ್ಕೊಳ್ತೇನೆ. ಓಕೆ ಡಾಕ್ಟರ್, ಇವತ್ತು ಇಲ್ಲಿವರೆಗೆ ಬಂದು ಹಲವಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಎಲ್ಲರಿಗೂ ಇದರಿಂದ ಬಹಳ ಉಪಯೋಗ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ನಮ್ಮ ವೀಕ್ಷಕರ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀರಾ. ಅದಕ್ಕಾಗಿ ನಮ್ಮ ವೀಕ್ಷಕರ ಪರವಾಗಿ ಮತ್ತೆ ನಮ್ಮ ಕಲ್ಯಾಣ ವಾಹಿನಿಯ ಪರವಾಗಿ ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮಸ್ಕಾರ. ನಮಸ್ಕಾರ. ವೀಕ್ಷಕರೇ, ಕಾರ್ಯಕ್ರಮ ನೋಡಿದಿರಿ. ನಮ್ಮದೇ ಆದಂತಹ ಆಯುರ್ವೇದ ವೈದ್ಯ ಪದ್ಧತಿ, ಅದರ ಒಂದು ವಿಶೇಷತೆ ಏನು, ವೈಶಿಷ್ಟ್ಯತೆ ಏನು, ಯಾವ ಯಾವ ರೀತಿಯ ಚಿಕಿತ್ಸಾ ಕ್ರಮಗಳಿವೆ, ಆದರೆ ಕೆಲವು ತಪ್ಪು ಕಲ್ಪನೆಗಳು ನಮ್ಮಲ್ಲಿದೆ, ಅದನ್ನೆಲ್ಲ ಹೇಗೆ ನಾವು ಬಿಡಬೇಕು, ಅದು ತಪ್ಪು ಕಲ್ಪನೆಗಳು ಏನೇನು ಅನ್ನೋದನ್ನು ಕೂಡ ಡಾಕ್ಟರ್ ಹೇಳ್ಕೊಟ್ಟಿದ್ದಾರೆ. ಹಾಗೆ ಆರೋಗ್ಯವಾಗಿ ಇರಬೇಕು ಅಂತಂದರೆ ಆಯುರ್ವೇದದಲ್ಲಿ ಅವರು ತಿಳಿಸಿರುವಂಥ ಆರೋಗ್ಯ ಸೂತ್ರಗಳನ್ನು ಕೂಡ ನಾವು ಪಾಲಿಸಬೇಕು. ಅವರು ಏನು ಹೇಳಿದ್ದಾರೆ ಅಂತ ಹೇಳಿ ಆ ಸೂತ್ರಗಳನ್ನು ಪಾಲಿಸ್ತಾ ಬಂದಾಗ ನಮ್ಮ ಆರೋಗ್ಯ, ಆಯಸ್ಸು ವೃದ್ಧಿ ಆಗುತ್ತೆ ಅಂತ ಕೂಡ ಹೇಳಿದ್ರು.
ಹಾಗೆ ಹಲವಷ್ಟು ಕಾಯಿಲೆಗಳಿಗೆ ಅವರು ಹೇಳಿದಾಗೆ ಬಹಳಷ್ಟು ಕಾಯಿಲೆಗಳಿಗೆ, ಎಲ್ಲ ಕಾಯಿಲೆಗಳಿಗೂ ನಮ್ಮಲ್ಲಿ ಔಷಧ ಇದೆ. ಆದರೆ ಅದರಲ್ಲಿ ನಾವು ಭಾಗ ಮಾಡಿ ಇಟ್ಟಿದ್ದೇವೆ, ಕೆಲವು ಮಾತ್ರ ಆಗದೇ ಇರುವಂಥದ್ದು ಅಂತ ಹೇಳಿ. ಕ್ಯಾನ್ಸರ್ ಅಂತ ಕಾಯಿಲೆಗಳಿಗೆ ಮಾತ್ರ ಬಹುಶಃ ಔಷಧಿ ಇರಲಿಕ್ಕಿಲ್ಲ. ಆದರೆ ಬೇರೆ ಎಲ್ಲ ಚಿಕಿತ್ಸೆ, ಬೇರೆ ಎಲ್ಲ ಕಾಯಿಲೆಗಳಿಗೂ ಚಿಕಿತ್ಸೆ ಇದೆ, ಮತ್ತೆ ಅಷ್ಟೇ ಪರಿಣಾಮಕಾರಿಯಾಗಿ ಕೂಡ ಇದೆ. ಅದನ್ನು ನಾವು ಹೇಗೆ ತಗೊಳ್ತೀವಿ, ಯಾವ ವೈದ್ಯರ ಹತ್ರ ಹೋಗಿ ತಗೊಳ್ತೀವಿ ಅನ್ನೋದು ಕೂಡ ಬಹಳ ಮುಖ್ಯ ಆಗಿರುತ್ತೆ ಅಂತ ಹೇಳಿದ್ರು. ಹಾಗೆ ಡಾಕ್ಟರ್ನ ಭೇಟಿ ಮಾಡಬೇಕಂತ ಇದ್ರೆ ಅವರ ಮೊಬೈಲ್ ಸಂಖ್ಯೆ ಈ ರೀತಿ ಇದೆ: 9888688487. ಇನ್ನೊಮ್ಮೆ ಹೇಳ್ತೇನೆ, 9886088487. ಹಾಗೆ ಅವರ ದೂರವಾಣಿ ಸಂಖ್ಯೆ ಈ ರೀತಿ ಇದೆ: 26601586. ಇನ್ನೊಮ್ಮೆ ಹೇಳ್ತೇನೆ, 26601586. ಹಾಗೆ ಡಾಕ್ಟರ್ ಅವರ ವಿಳಾಸ ಈ ರೀತಿ ಇದೆ: ಡಾಕ್ಟರ್ ಪದ್ಮನಾಭರಾವ್, ಆಯುರ್ವೇದ ತಜ್ಞರು, ಅಮೃತ್ ಆಯುರ್ವೇದಿಕ್ ಸೆಂಟರ್, ವಾಣಿ ವಿಲಾಸ ರಸ್ತೆ, ನಾರ್ತ್ ರೋಡ್, ಬಸವನಗುಡಿ ನ್ಯಾಷನಲ್ ಕಾಲೇಜಿನ ಬಳಿ, ಬಸವನಗುಡಿ, ಬೆಂಗಳೂರು. ಇನ್ನೊಮ್ಮೆ ಹೇಳ್ತೇನೆ, ಡಾಕ್ಟರ್ ಪದ್ಮನಾಭರಾವ್, ಆಯುರ್ವೇದ ತಜ್ಞರು, ಅಮೃತ್ ಆಯುರ್ವೇದಿಕ್ ಸೆಂಟರ್, ವಾಣಿ ವಿಲಾಸ ರಸ್ತೆ, ನಾರ್ತ್ ರೋಡ್, ಬಸವನಗುಡಿ ನ್ಯಾಷನಲ್ ಕಾಲೇಜಿನ ಬಳಿ, ಬಸವನಗುಡಿ, ಬೆಂಗಳೂರು. ಯಾವುದೇ ರೀತಿಯ ಸಮಸ್ಯೆ ಇದ್ರೂ ಕೂಡ ಡಾಕ್ಟರಲ್ಲಿ ಹೋಗಿ ಅದಕ್ಕೆ ಸರಿಯಾದ ಒಂದು ಪರಿಹಾರವನ್ನು, ಚಿಕಿತ್ಸೆಯನ್ನು ಪಡ್ಕೊಳ್ಬೋದು. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮತ್ತೆ ಮುಂದಿನ ವಾರ ಕೂಡ ಇದೇ ರೀತಿ ಮತ್ತೊಬ್ಬ ತಜ್ಞರು ನಮ್ಮ ಜೊತೆ ಇರ್ತಾರೆ. ಮತ್ತೆ ಮುಂದಿನ ವಾರ ಭೇಟಿ ಮಾಡೋಣ. ನಮಸ್ಕಾರ. ವಸುದೈವ ಕುಟುಂಬಕಂ, ವಿಶ್ವವೇ ಒಂದು ಕುಟುಂಬ ಎಂಬುದನ್ನು ಸಾಕಾರಗೊಳಿಸಿರುವ ಶ್ರೀ ಶ್ರೀ ರವಿಶಂಕರ್ ಗುರೂಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಸಹಸ್ರ ವೀಣಾ ಜಿಂಕಾರ, ಒಂದೇ ವೇದಿಕೆ, 1008 ವೀಣೆಗಳ ನಾದ. ಮಾರ್ಚ್ 28ರ ಬುಧವಾರ ಸಂಜೆ 6 ಗಂಟೆಗೆ. ಸ್ಥಳ ಕೃಷ್ಣ ವಿಹಾರ್, ಅರಮನೆ ಮೈದಾನ, ಬೆಂಗಳೂರು. ಸರ್ವರಿಗೂ ಸುಸ್ವಾಗತ. ಗುರುಸೇವೆಯಲ್ಲಿ ಕೈಜೆನ್ ಡಿಜಿಟಲ್ ಕಾಮಧೇನು. ಸರಕಾರಿ ಕೆಲಸ ಆಗಲಿದೆ ಬಲು ಸುಲಭ. ಕರ್ನಾಟಕ ನಾಗರಿಕ ಸೇವಾ ಖಾತ್ರಿ ಮಸೂದೆ 2011, 151 ನಾಗರಿಕ ಸೇವೆಗಳು, 11 ಸರ್ಕಾರಿ ಇಲಾಖೆಗಳು, ಒಂದೇ ವಾಗ್ದಾನ, ಅದುವೇ ಸಮಯಬದ್ಧ ಸೇವೆ. ಬನ್ನಿ, ನಿಮ್ಮ ಹಕ್ಕು ಚಲಾಯಿಸಿ. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ. ದೂರವಾಣಿ 44554455. ನಾಗರಿಕರ ಮಾಹಿತಿಗಾಗಿ ಟಿವಿ ಮಾಧ್ಯಮದಲ್ಲಿ ಪ್ರಪ್ರಥಮ ಬಾರಿಗೆ ಮಾಹಿತಿ ನೀಡುತ್ತಿರುವುದು ನಿಮ್ಮ ಕಲ್ಯಾಣ್ ಟಿವಿಯಲ್ಲಿ ಮಾತ್ರ. ಮತ್ತಷ್ಟು ಮಾಹಿತಿಗಾಗಿ ವೀಕ್ಷಿಸಿ ನಿಮ್ಮ ಕಲ್ಯಾಣ್ ಟಿವಿಯನ್ನು.